ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಸೆಷನ್. ಈ ಸೆಷನಲ್ಲಿ ನಾವು ಸೈಕ್ಯಾಟ್ರಿಕ್ ನರ್ಸಿಂಗಲ್ಲಿ ಬರುವಂಥ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಲ್ರಿಗೂ ಗೊತ್ತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇನ್ನು ಕೆಲವೇ ತಿಂಗಳುಗಳಲ್ಲಿ ರಿಕ್ರೂಟ್ಮೆಂಟ್ ಬರೋದಿದೆ, ನೋಟಿಫಿಕೇಷನ್ ಬರೋದಿದೆ. ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀವಿ ಈ ಒಂದು ನೋಟಿಫಿಕೇಷನ್ಗೋಸ್ಕರ, ಹೌದಲ್ವಾ? ಸೊ ಈ ಎಕ್ಸಾಮಿನೇಷನ್ಗೋಸ್ಕರ ಈ ಒಂದು MCQ ಸೆಷನನ್ನು ನಡೆಸ್ಕೊಳ್ತಾ ಇದ್ದೀವಿ. ಸೊ ಈ ಸೆಷನಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತೀವಿ, ಜೊತೆಗೆ ಮಲ್ಟಿಪಲ್ ಚಾಯ್ಸನ್ನು ಡಿಸ್ಕಸ್ ಮಾಡ್ತೀವಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಡಿಸ್ಕಷನ್ ಸಾಲ್ವ್ ಮಾಡೋ ಜೊತೆಗೆ ಕೆಲವೊಂದು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಜಸ್ಟ್ ಮಲ್ಟಿಪಲ್ ಚಾಯ್ಸನ್ನು ಹೇಳಿ ಬಿಡೋದಷ್ಟೇ ಅಲ್ಲ, ಯಾವುದೋ ಒಂದು ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬಿಡೋದಷ್ಟೇ ಅಲ್ಲ. ಸೊ ಕೆಲವೊಂದು ಅಡಿಷ್ನಲ್ ಇನ್ಫಾರ್ಮೇಷನ್, ಯಾಕಂದರೆ ಇತ್ತೀಚೆಗೆ ಬರುವಂಥ ಎಕ್ಸಾಮಿನೇಷನ್ ಯಾವುದು ಕೂಡ ಕಾಪಿ ಪೇಸ್ಟ್ ಇರೋದಿಲ್ಲ. ಕಾಪಿ ಪೇಸ್ಟ್ ಇದ್ದರೂ ಕೂಡ ದ ಪರ್ಸೆಂಟೇಜ್ ಆಫ್ ಕಾಪಿ ಪೇಸ್ಟ್ ಕ್ವಶನ್ ಇಸ್ ಕ್ವೈಟ್ ವೆರಿ ಲೆಸ್, ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಕೆಲವೊಂದು ಕಾನ್ಸೆಪ್ಟ್, ಅಡಿಷ್ನಲ್ ಕಾನ್ಸೆಪ್ಟ್ನ ಕೂಡ ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದ ಅಲ್ಟಿಮೇಟ್ ಗೋಲ್ ಇಸ್ ಇಟ್ ಶುಡ್ ಬಿ ಹೆಲ್ಪ್ಫುಲ್. ನಿಮಗೆ ಇದರಿಂದ ಸಹಾಯ ಆಗಬೇಕು, ಕೆಲವೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಇದು ನಮ್ಮ ಒಂದು ಪ್ರೈಮರಿ ಗೋಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ MCQ ಮಲ್ಟಿಪಲ್ ಚಾಯ್ಸನ್ನು ಡಿಸ್ಕಸ್ ಮಾಡ್ತೀವಿ. ಅದು ಯಾವ ಸಬ್ಜೆಕ್ಟಿಂದ? ದ ವೆರಿ ಈಸಿಯೆಸ್ಟ್ ಸಬ್ಜೆಕ್ಟ್, ದಟ್ ಈಸ್ ಸೈಕ್ಯಾಟ್ರಿಕ್ ನರ್ಸಿಂಗ್. ಸೊ ವಿಲ್ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಸೆಷನ್ ಕನ್ನಡ ಪ್ಲಸ್ ಇಂಗ್ಲೀಷಲ್ಲಿ ಇರುತ್ತೆ. ಬಿಕಾಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಎಕ್ಸಾಮ್ ನಡೀತಿದೆ. ತುಂಬ ಜನ ಸ್ಟೂಡೆಂಟ್ಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಕನ್ನಡ. ಸೊ ವಿ ಆರ್ ಡೀಲಿಂಗ್ ವಿತ್ ದಿ ಕನ್ನಡ ಪ್ಲಸ್ ಇಂಗ್ಲೀಷ್. So the first question that I am taking here is, who is considered the father of modern psychiatry for his revolutionary work in removing chains from mentally ill patients in 1793? Option A, Benjamin Rush. Option B, Philip Pinel. Option C, Hugo Serliti. Option D, Eugene Bleuler. ಸೊ ಪ್ಲೀಸ್ ಟು ರಿಮೆಂಬರ್, ಫಸ್ಟ್ ನಾವು ಕ್ವಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಏನು ಕೇಳಿದ್ದಾರೆ ಇಲ್ಲಿ? ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಯಾರನ್ನ ಕನ್ಸಿಡರ್ ಮಾಡಿದ್ದೀವಿ ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಅಂತ, ಹೌದಲ್ವಾ? ಅವ್ರು ಏನು ಕೆಲಸ ಮಾಡಿದ್ದಾರೆ? ಈಸ್ ರಿಮೂವ್ ದ ಚೈನ್ಸ್ ಫ್ರಮ್ ಮೆಂಟಲಿ ಇಲ್ ಪೇಷಂಟ್ಸ್. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಸೈಕ್ಯಾಟ್ರಿಕ್ ಹಾಸ್ಪಿಟಲ್ಸ್ ಅಂದರೆ ಇವಾಗ ಇತ್ತೀಚೆಗೆ ನಮ್ಗೆ ಗೊತ್ತು, ನಮ್ಮ ರಾಜ್ಯದಲ್ಲಿ ಸುಮಾರು ಸೈಕ್ಯಾಟ್ರಿಕ್ ಹಾಸ್ಪಿಟಲ್ಗಳಿದೆ. ಸ್ಟಾರ್ಟಿಂಗ್ ಫ್ರಮ್ ಧಾರವಾಡಲ್ಲಿ ಡಿಮ್ಯಾನ್ಸ್ ಅಲ್ವಾ, ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಡಿಮ್ಯಾನ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ನಮ್ಮ ಪ್ರೌಡ್ ನಿಮ್ಯಾನ್ಸ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್. ಅದೇ ರೀತಿ ತುಂಬ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ. ಇವೆರಡು ಕೂಡ ಗೌರ್ಮೆಂಟ್ ಸೆಟಪಲ್ಲಿರುವಂಥ ಹಾಸ್ಪಿಟಲ್ಸ್, ಹಾಗೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ. ಸೊ ವಿ ಆರ್ ಇನ್ ದ ಸ್ಟೇಜ್ ಆಫ್ 21st century, 21ನೇ ಶತಮಾನದಲ್ಲಿದ್ದೀವಿ. ಬಟ್ ಯು ಜಸ್ಟ್ ಇಮ್ಯಾಜಿನ್ 1700 ಶತಕದಲ್ಲಿ ನೀವು ನೆನ್ಪು ಮಾಡ್ಕೋಬೇಕು. ವಿ ಕಾಂಟ್ ಏಬಲ್ ಟು ಎಕ್ಸ್ಪೆಕ್ಟ್ ದ ಸೇಮ್ ಸಿಚುವೇಶನ್. ಇವಾಗ ವೆಲ್ ಸ್ಟ್ರಕ್ಚರ್ಡ್ ಬಿಲ್ಡಿಂಗ್ ಇದೆ, ವೆಲ್ ಸ್ಟ್ರಕ್ಚರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ. ಎಸ್, ಸ್ಟಿಲ್ ಬಟ್ ಆಗಿನ ಟೈಮಲ್ಲಿ ಇದೇ ರೀತಿ ಇತ್ತಾ? ದ ಆನ್ಸರ್ ಇಸ್ ನೋ. ಈ ರೀತಿ ಇರಲಿಲ್ಲ ಆ ಟೈಮಲ್ಲಿ. ಎಸ್, ದ ಸಿನಾರಿಯೋ ವಾಸ್ ವೆರಿ ಕ್ರೂಯಲ್, ತುಂಬ ಕೆಟ್ಟದಾಗಿತ್ತು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು? ಪೇಷಂಟ್ಸನ್ನು ಚೈನಲ್ಲಿ ಕಟ್ಟಾಕ್ತಾಯಿದ್ರು, ಚೈನ್ ಮಾಡ್ತಾಯಿದ್ರು. ಯಾಕೆ? ಅವರನ್ನು ದೇ ಆರ್ ತುಂಬ ಬೇರೆ ರೀತಿ ಬಿಂಬಿಸ್ತಾಯಿದ್ರು, ನಂಬ್ತಾಯಿದ್ರು. ಏನೋ ಶಾಪದಿಂದ ಆಗಿದೆ, ಎಸ್, ಏನೋ ಹಳೆ ಜನ್ಮದ ಶಾಪಗಳಾಗಿರ್ಬೋದು, ಅಥವಾ ಬೇರೆ ಇನ್ನೊಂದೇನೋ ಆಗಿದೆ. ಸೊ ಈ ರೀತಿ ಅವರನ್ನು ಕ್ರಿಮಿನಲ್ ರೀತಿ ನೋಡ್ತಾಯಿದ್ರು. ಬಟ್ ದ ಕಾನ್ಸೆಪ್ಟ್ ಇಸ್, ದೇ ಆರ್ ನಾಟ್ ಎ ಕ್ರಿಮಿನಲ್ಸ್, ದೇ ಆರ್ ಸಿಕ್ ಇಂಡಿವಿಜುವಲ್ಸ್, ದೇ ಆರ್ ಸಫರಿಂಗ್ ವಿತ್ ಸರ್ಟನ್ ಡಿಸೀಸ್ ಕಂಡೀಷನ್. ಸೊ ದೇ ನೀಡ್ ಟ್ರೀಟ್ಮೆಂಟ್. ಈ ಕಾನ್ಸೆಪ್ಟ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಇಲ್ಲಿ ಒಬ್ಬರು ಈ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಒಬ್ಬರು ಪೇಷಂಟ್ಸನ್ನು ಚೈನ್ಗಳಿಂದ ರಿಮೂವ್ ಮಾಡಿದ್ರು, ಇದೊಂದು ಕ್ಯಾಂಪೇನ್ ಮಾಡಿದ್ರು. ಅವ್ರು ಯಾರು? ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು ಆನ್ಸರಲ್ಲಿ. ಸೊ ಇದು ಬೆಂಜಮಿನ್ ರಶ್ಶಾ, ಫಿಲಿಪ್ ಪಿನೆಲ್ಲಾ, ಯುಗೋ ಸರ್ಲಿಟಿನಾ, ಯೂಜಿನ್ ಬ್ಲೂಲರಾ? ಸೊ ವಿಲ್ ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ವಿತ್, ಆಸ್ ಐ ಮೆನ್ಷನ್, ಆಪ್ಷನ್ ಎ, ಬೆಂಜಮಿನ್ ರಶ್. ಯಾರಿದು? ಬೆಂಜಮಿನ್ ರಶ್ ಅಂದರೆ ಏನು? ಎಸ್, ಎನಿ ರೆಸ್ಪಾನ್ಸ್? ಸೊ ಬೆಂಜಮಿನ್ ರಶ್ಶನ ಆ್ಯಕ್ಚುಲಿ ಈಸ್ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಅಮೇರಿಕನ್ ಸೈಕ್ಯಾಟ್ರಿ ಅಂತ ಕರೀತಾರೆ. ಸೊ ಫಾದರ್ ಆಫ್ ಅಮೇರಿಕನ್ ಸೈಕ್ಯಾಟ್ರಿ ಅಂತ ಕರೀತಾರೆ ಯಾರನ್ನ? ಬೆಂಜಮಿನ್ ರಶ್ಶನ. ಒಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲೇ ಬಂತು. ದೇ ಮೇ ಆಸ್ಕ್ ಒನ್ ಮೋರ್ ಕ್ವಶನ್. ಓಕೆನಾ? ನೆಕ್ಸ್ಟ್ ಏನಿದೆ ಆಪ್ಷನ್ ಬಿ ಏನಿದೆ? ಫಿಲಿಪ್ ಪಿನೆಲ್. ಸೊ ಫಿಲಿಪ್
ಪಿನೆಲ್ ಆಪ್ಷನ್ ಬಿ. ಆ್ಯಕ್ಚುಲಿ ಇವರು ಒಬ್ಬರು ಫಿಸಿಷಿಯನ್, ಫ್ರೆಂಚ್ ಫಿಸಿಷಿಯನ್. ಆ್ಯಕ್ಚುಲಿ ಇವರೊಂದು ಲೈಕ್ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ, ಲೈಕ್ ಮೋರಲ್ ಟ್ರೀಟ್ಮೆಂಟ್ ಮೂಮೆಂಟ್ ಅಂತ. ಸೊ ಇನ್ ದ ಇಯರ್ 1793, 1773ರಲ್ಲಿ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರೆ, ಅದನ್ನು ಆ ಮೂಮೆಂಟ್ ಹೆಸರೇನು, ಮೋರಲ್ ಟ್ರೀಟ್ಮೆಂಟ್ ಮೂಮೆಂಟ್. ಸೊ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದರೆ ಇದನ್ನ ಬಿಸಿಟ್ರೆ ಹಾಸ್ಪಿಟಲ್ ಪ್ಯಾರಿಸಲ್ಲಿ ಸ್ಟಾರ್ಟ್ ಮಾಡಿದ್ರು. ಏನು ಕಾನ್ಸೆಪ್ಟಲ್ಲಿ, ಕಾನ್ಸೆಪ್ಟ್ ಏನಂತಂದರೆ ಅನ್ಚೈನಿಂಗ್ ಆಫ್ ಪೇಷಂಟ್ಸ್. ಸೊ ಇಲ್ಲಿ ಕಾನ್ಸೆಪ್ಟ್ ಏನು, ಅನ್ಚೈನಿಂಗ್ ಅಂದರೆ ರಿಮೂವ್ ಮಾಡಬೇಕು ಪೇಷಂಟ್ಸ್ನ ಕಟ್ ಹಾಕಬೇಡಿ, ಸೈಕ್ಯಾಟ್ರಿಕ್ ಪೇಷಂಟ್ಸ್ನ ಕಟ್ ಹಾಕಬಾರ್ದು. ಎಸ್, ಅನ್ಚೈನಿಂಗ್ ಆಫ್ ಪೇಷಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಯಾರು, ಫಿಲಿಪ್ ಪಿನೆಲ್. ಅರ್ಥ ಆಗ್ತಿದೆಯಾ? ಸೊ ಬಿಕಾಸ್ ದೇ ಆರ್ ಸಿಕ್ ಇಂಡಿವಿಜುವಲ್ಸ್, ಅವರು ಹುಷಾರು ತಪ್ಪಿದ್ದಾರೆ ಅಷ್ಟೇ, ದೇ ಆರ್ ನಾಟ್ ಕ್ರಿಮಿನಲ್ಸ್. ಸೊ ಆಬ್ವಿಯಸ್ಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಯಾವುದು ಕ್ವಶನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮೂರು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು, ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಇಸ್ ಫಿಲಿಪ್ ಪಿನೆಲ್. ನಾವು ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಅಂತ ಕೂಡ ಕರಿತೀವಿ, ಓಕೆನಾ? ಸೊ ಪ್ಲೀಸ್ ಡೂ ರಿಮೆಂಬರ್, ಅಮೇರಿಕನ್ ಸೈಕ್ಯಾಟ್ರಿ ಇಸ್ ಡಿಫ್ರೆಂಟ್, ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಇಸ್ ಕ್ವೈಟ್ ಡಿಫ್ರೆಂಟ್. ಎಸ್, ಸೊ ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಅಂತ ಕ್ವಶನ್ ಬಂದಾಗ, ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್ ಇಸ್ ದ ಫಿಲಿಪ್ ಪಿನೆಲ್. ಸೊ ಐ ವಿಲ್ ಮೆನ್ಷನ್ ಹಿಯರ್, ನಾನು ಮೆನ್ಷನ್ ಮಾಡ್ತೀನಿ ಇದರಲ್ಲಿ, ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ. ಆನ್ಸರ್ ಏನು, ಫಿಲಿಪ್ ಪಿನೆಲ್. ಅರ್ಥ ಆಗ್ತಿದೆಯಾ? ದೆನ್ ನಾನು ಇನ್ನೊಂದು ಕಾನ್ಸೆಪ್ಟ್ ಏನು ಹೇಳಿದೆ, ಯಾರು ಚೈನ್ಸನ್ನು ರಿಮೂವ್ ಮಾಡಿದ್ರು ಅದಕ್ಕೂ ಕೂಡ ಆನ್ಸರ್ ಯಾವುದು, ಫಿಲಿಪ್ ಪಿನೆಲ್. ಮೂರು ಕ್ವಶನ್ ಆಯ್ತು ಇದರಲ್ಲಿ. ಎಸ್, ರೈಟ್, ಹೌದಲ್ವಾ? ಒಂದು ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ, ಫಾದರ್ ಆಫ್ ಅಮೇರಿಕನ್ ಸೈಕ್ಯಾಟ್ರಿ, ದೆನ್ ಹೂ ರಿಮೂವ್ ದ ಚೈನ್ಸ್ ಫ್ರಮ್ ದ ಮೆಂಟಲಿ ಇಲ್ ಪೇಷಂಟ್ಸ್ ಇನ್ ದ ಪ್ಯಾರಿಸ್ ಇನ್ ದ ಇಯರ್ 1793, ದಟ್ ಈಸ್ ಆಲ್ಸೋ ಫಿಲಿಪ್ ಪಿನೆಲ್. ಮೂರು ಕ್ವಶನ್ ಆಗಿದೆ. ದೆನ್ ಆಪ್ಷನ್ ಸಿ ನೀವು ನೋಡ್ಬೋದು. ಆಪ್ಷನ್ ಸಿಯಲ್ಲಿ ಏನು ಕಾನ್ಸೆಪ್ಟ್ ಇದೆ, ಯುಗೋ ಸರ್ಲಿಟಿ. ಏನು ಕಾನ್ಸೆಪ್ಟ್ ಯುಗೋ ಸರ್ಲಿಟಿದು, ಯಾರಿಗಾರು ನೆನಪಾಗ್ತಿದೆಯಾ? ರಿಗಾರ್ಡಿಂಗ್ ಯುಗೋ ಸರ್ಲಿಟಿ. ಎಸ್. ಸೊ ಪ್ಲೀಸ್, ಒನ್ ಮೋರ್ ಪರ್ಸನ್ ಯು ನೀಡ್ ಟು ರಿಮೆಂಬರ್, ಲುಸಿಡ್ ಬಿನಿ ಆ್ಯಂಡ್ ಯುಗೋ ಸರ್ಲಿಟಿ. ದೇ ಇನ್ವೆಂಟೆಡ್ ಇ.ಸಿ.ಟಿ ಅಂದರೆ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಇನ್ ದ ಇಯರ್ 1938, 1938ರಲ್ಲಿ ಇವರು ಏನು ಮಾಡಿದ್ರು, ಇ.ಸಿ.ಟಿಯನ್ನು ಕಂಡುಹಿಡಿದ್ರು, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಈ ಕಾನ್ಸೆಪ್ಟನ್ನು ಕಂಡುಹಿಡಿದ್ರು. ಯಾರ್ಯಾರು, ಯುಗೋ ಸರ್ಲಿಟಿ ಆ್ಯಂಡ್ ಒನ್ ಮೋರ್ ಪರ್ಸನ್ ದಟ್ ಯು ಕ್ಯಾನ್ ರಿಮೆಂಬರ್, ದಟ್ ಇಸ್ ಲುಸಿಯೋ ಬಿನಿ, ದಟ್ ಐ ಆಮ್ ನಾಟ್ ಮೆನ್ಷನಿಂಗ್ ಹಿಯರ್. ದೆನ್ ಸೊ ಇನ್ನೊಂದು ಕಾನ್ಸೆಪ್ಟ್ ರಿಗಾರ್ಡಿಂಗ್ ಯೂಜಿನ್ ಬ್ಲೂಲರ್. ಸೊ ಯೂಜಿನ್ ಬ್ಲೂಲರ್ ಯಾರು? ಎಸ್, ಸೊ ಯೂಜಿನ್ ಬ್ಲೂಲರ್ ಈಸ್ ದ ಪರ್ಸನ್ ಹೂ ಕಾಯಿಂಡ್ ದ 4 A's ಆಫ್ ಸ್ಕಿಝೋಫ್ರೇನಿಯಾ. ಸ್ಕಿಝೋಫ್ರೇನಿಯಲ್ಲಿ 4A ಕಾನ್ಸೆಪ್ಟ್ ಬರುತ್ತೆ. ಆ 4A ಕಾನ್ಸೆಪ್ಟನ್ನು ಕೊಟ್ಟಂಥವ್ರು ಯಾರು, ಯೂಜಿನ್ ಬ್ಲೂಲರ್. ಇದನ್ನು ನೀವು ನೆನ್ಪಿಟ್ಕೋಬೋದು, ಓಕೆನಾ? ಸೊ ಒಂದು ಕಾನ್ಸೆಪ್ಟ್ ಯಾವುದೆಲ್ಲ 4A ಅಂತ ಕೇಳ್ಬೋದು ನೀವು. ಎಸ್, ಸೊ ಅದಕ್ಕೂ ಕೂಡ ನನ್ನ ಹತ್ರ ಆನ್ಸರ್ ಇದೆ. ಯಾವುದೆಲ್ಲ ಆನ್ಸರ್? ಸೊ ಫಸ್ಟ್ A ಯು ಕ್ಯಾನ್ ರಿಮೆಂಬರ್ ಆ್ಯಸ್ ಆ್ಯಂಬಿವೆಲೆನ್ಸ್ ಅಂತ ನೀವು ನೆನ್ಪಿಟ್ಕೊಳ್ಬಹುದು. ಓಕೆ, ಸೆಕೆಂಡ್ A ನೆನ್ಪಿಟ್ಕೋಬೋದು, ಯು ಕ್ಯಾನ್ ರಿಮೆಂಬರ್ ಆ್ಯಸ್ ಅಫೆಕ್ಟ್ ಡಿಸ್ಟರ್ಬೆನ್ಸಸ್. ಥರ್ಡ್ ಏನ ನೀವು ಎಂತ ನೆನ್ಪಿಟ್ಕೋಬೋದು, ಅಸೋಸಿಯೇಟ್ ಡಿಸ್ಟರ್ಬೆನ್ಸ್. ನೆಕ್ಸ್ಟ್ ಲಾಸ್ಟ್ ಏನ ನೀವು ಏನಂತ ನೆನ್ಪಿಟ್ಕೊಳ್ಬೋದು, ಆಟಿಸಮ್ ಆರ್ ಆಟಿಸ್ಟಿಕ್ ಥಿಂಕಿಂಗ್. This is the contribution from Eugene Bleuler, Hugo Sarliti and Lucid Bini, who invented E.C.T. in the year 1938. ಈ ಪಾಯಿಂಟ್ಸನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಆಸ್ ಐ ಮೆನ್ಷನ್ಡ್, ಫಿಲಿಪ್ ಪಿನೆಲ್ ಇಸ್ the one who unchanged the patients of mental illness. He is considered as father of modern psychiatry. ಓಕೆ, ದೆನ್ ಇನ್ನು ಬೇರೆ ಏನು ಕ್ವಶನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ಅಂತಂದರೆ, ಲೈಕ್ ಹೂ ಇಸ್ ದ ಫಸ್ಟ್ ಸೈಕಿಯಾಟ್ರಿಕ್ ನರ್ಸ್. 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನಿಲ್ಲಿ. ಒಂದು, ಫಸ್ಟ್ ಸೈಕಿಯಾಟ್ರಿಕ್ ನರ್ಸ್ ಯಾರು ಅಂತ ಕೇಳ್ಬೋದು, ಅಥವಾ ಫಸ್ಟ್ ಗ್ರ್ಯಾಜುಯೇಟ್ ಯಾರು ಅಂತ ಕೇಳ್ಬೋದು.
ಗ್ರ್ಯಾಜುಯೇಟ್ ನರ್ಸ್ ಯಾರಂತ ಕೇಳ್ಬೋದು. ಎರಡು ಕೂಡ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್. ಓಕೆ, ಸೊ ಇದಕ್ಕೆ ನಾನು ಕೊಡುವಂಥ ಆನ್ಸರ್ ಏನಂತಂದರೆ, ಪ್ಲೀಸ್ ಟು ರಿಮೆಂಬರ್, ನೆನ್ಪಿಟ್ಕೋಬೇಕು ಇದನ್ನು, ಲಿಂಡಾ ರಿಚರ್ಡ್ಸ್. ತುಂಬ ಎಕ್ಸಾಮಿನೇಷನ್, ಎಸ್ಪೆಷಲಿ ನಾರ್ಸೆಟ್ ಟೈಪ್ ಆಫ್ ಎಕ್ಸಾಮಿನೇಷನ್ಸಲ್ಲಿ, ಜಿಪ್ಮರ್ ಟೈಪ್ ಆಫ್ ಎಕ್ಸಾಮಿನೇಷನ್ಸ್ ತುಂಬ ಕಾಮನಾಗಿ ಕೇಳಿರುವಂಥ ಕ್ವಶನ್ ಇದು, ಲಿಂಡಾ ರಿಚರ್ಡ್ಸ್. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಇಸ್ ಎ ಕ್ಲಿಯರ್? ಅರ್ಥ ಆಗಿದೆಯಾ? ಎಸ್. ಸೊ ಇಷ್ಟು ಪಾಯಿಂಟನ್ನು ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೇನು ಕಾನ್ಸೆಪ್ಟ್ ಅಂತಂದರೆ, ಒನ್ ಮೋರ್ ಕಾನ್ಸೆಪ್ಟ್ ಲೈಕ್ ಅಮೇರಿಕನ್ ಸೈಕ್ಯಾಟ್ರಿಕ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ಬೆಂಜಮಿನ್ ರಶ್ ಈಸ್ ಆಲ್ಸೋ ಲೈಕ್ ಅವ್ರು ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಸೊ ಈಸ್ ಆಲ್ಸೋ ಎ ಫಾದರ್ ಆಫ್ ಅಮೇರಿಕನ್ ಸೈಕಾಲಜಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಫಾದರ್ ಆಫ್ ಅಮೇರಿಕನ್ ಸೈಕಾಲಜಿ ಅಂದರೆ ಯಾರು? ದಟ್ ಈಸ್ ಬೆಂಜಮಿನ್ ರಶ್. ಫಾದರ್ ಆಫ್ ಅಮೇರಿಕನ್ ಸೈಕೇಟ್ರಿ, ದಟ್ ಈಸ್ ಬೆಂಜಮಿನ್ ರಶ್. ಓಕೆ, ದೆನ್ ಫಿಲಿಪಿನಲ್ಲಿನ ಲೈಕ್ ಫಾದರ್ ಆಫ್ ಮಾಡರ್ನ್ ಸೈಕ್ಯಾಟ್ರಿ ಅಂತ ಕರೀತಾರೆ. ದೆನ್ ಯುಗೋ ಸರ್ಲಿಟಿ ಆ್ಯಂಡ್ ಲುಸಿಡ್ ಬಿನಿ, ದೇ ಇನ್ವೆಂಟೆಡ್ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಇನ್ ದ ಇಯರ್ 1938. ಸೊ ಇಷ್ಟು MCQನ ನೀವು ಈ ಕ್ವಶನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್. ಸೊ ಒನ್ ಮೋರ್ ಕಾನ್ಸೆಪ್ಟ್ ಲೈಕ್ ಇನ್ನೊಂದು ಏನು ಕಾನ್ಸೆಪ್ಟ್ ಕೇಳ್ಬೋದು ಅಂದರೆ, ಲೈಕ್ ಓವರ್ ಆಲ್ ಫಾದರ್ ಆಫ್ ಸೈಕಾಲಜಿ ಯಾರು? ಎಸ್, ಏನು ಸೈಕಾಲಜಿ ಅಂದರೆ, ಸೊ ದ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ಎಸ್, ರೈಟ್. ಹ್ಯೂಮನ್ ಆ್ಯಕ್ಷನ್ ಮತ್ತು ಬಿಹೇವಿಯರ್ನ ಸ್ಟಡಿ ಮಾಡೋದನ್ನು ನಾವು ಸೈಕಾಲಜಿ ಅಂತ ಕರಿತೀವಿ. ಹೂ ಇಸ್ ದ ಫಾದರ್ ಆಫ್ ಸೈಕಾಲಜಿ? ಐ ಆಮ್ ನಾಟ್ ಸ್ಪೆಸಿಫೈಯಿಂಗ್ ಆ್ಯಸ್ ಅಮೇರಿಕನ್ ಅಂತ ನಾನು ಮೆನ್ಷನ್ ಮಾಡ್ತಿಲ್ಲ. ಓವರ್ ಆಲ್ ನೀವು ಕೇಳಿದ್ರೆ ಸೊ ಪ್ಲೀಸ್ ಟು ರಿಮೆಂಬರ್ ವಿಲ್ಹೆಲ್ಮ್ ವುಂಟ್ ಅಥವಾ ವಿಲಿಯಮ್ ಹೂಂಡ್ ಅಂತ ಕೂಡ ನೀವು ನೆನ್ಪಿಟ್ಕೊಳ್ಬೋದು. ಬಟ್ ದ ಸ್ಪೆಲ್ಲಿಂಗ್ ಕ್ವೈಟ್ ವೆರಿ ಡಿಫ್ರೆಂಟ್. ವಿಲಿಯಮ್ ಹೂಂಟನ್ನು ನಾವೇನಂತ ಕರಿತೀವಿ? ಫಾದರ್ ಆಫ್ ಸೈಕಾಲಜಿ. ಸೊ ಇಷ್ಟು ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್. ಸೊ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇರುವಂಥ ಲೈಕ್ ಎಕ್ಸಾಮಿನೇಷನ್ ಇರೋದ್ರಿಂದ ಯೂಶ್ವಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ರೇಟ್ ಕ್ವಶನ್. ತುಂಬ ಡಿಟೇಲ್ಡ್ ಕ್ವಶನ್ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಲೈಕ್ ಆ್ಯಸ್ ಪರ್ ಮೈ ನಾಲೆಜ್ ಲೈಕ್ ಮಾಡ್ರೇಟ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಕೆಲವೊಂದು ಕಾನ್ಸೆಪ್ಟಲ್ಲಿ ಸಿಂಪಲ್ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಆಲ್ರೆಡಿ 8 to 9 years ಆಗಿದೆ KE ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ. ಆಬ್ವಿಯಸ್ಲಿ ಎಲ್ಲ ಅಪ್ಗ್ರೇಡ್ ಆಗಿದೆ. ಸೊ ಸ್ಟಿಲ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಜಸ್ಟ್ ಮಾಡ್ರೇಟ್ ಕ್ವಶನ್ಗೆ ಇದು ಇಷ್ಟು ಇನ್ಫಾರ್ಮೇಷನ್ ಐ ಥಿಂಕ್ ಮೋರ್ ದೆನ್ ಎನಫ್ ಈ ಒಂದು ಕಾನ್ಸೆಪ್ಟಲ್ಲಿ. ಓಕೆ, ಸೊ ಕಮಿಂಗ್ ಟು ದ ಕ್ವಶನ್ ನಂಬರ್ 2, ದ ಟರ್ಮ್ ಸೈಕಿಯಾಟ್ರಿ ಡೀಲ್ಸ್ ವಿತ್ disturbance in 3 core areas of human functioning. If a psychiatric patient is exhibiting altered actions and behaviors, which specific domain is disturbed? ಸೊ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, 3 ಕಾನ್ಸೆಪ್ಟ್ ಇದೆ ಸೈಕಿಯಾಟ್ರಿಯಲ್ಲಿ. 3ರಲ್ಲಿ ಡಿಸ್ಟರ್ಬ್ ಆಗುತ್ತೆ. ಎಸ್, ಹ್ಯೂಮನ್ ಫಂಕ್ಷನಿಂಗ್ ಡಿಸ್ಟರ್ಬ್ ಆಗುತ್ತೆ. ಆ 3ರಲ್ಲಿ ಒಂದು ಕಾನ್ಸೆಪ್ಟ್ ಏನು ಮೆನ್ಷನ್ ಮಾಡಿದ್ದಾರೆ ಇವರು? ದೇ ಮೆನ್ಷನ್ಡ್ ಅಬೌಟ್ ಆಲ್ಟರ್ಡ್ ಆ್ಯಕ್ಷನ್ಸ್ ಆ್ಯಂಡ್ ಬಿಹೇವಿಯರ್. ಆ್ಯಕ್ಷನ್ಸ್ ಮತ್ತು ಬಿಹೇವಿಯರ್ ಚೇಂಜಸ್ ಆದರೆ ಅದನ್ನು ಆ ಸ್ಪೆಸಿಫಿಕ್ ಡೊಮೈನ್ಸನ್ನು ನಾವು ಏನಂತ ಕರಿತೀವಿ, ಇಷ್ಟೇ ಕಾನ್ಸೆಪ್ಟು. ಬಟ್ ಸೊ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ದಟ್ ಐ ವಿಲ್ ಟೇಕ್ ಸಮ್ ಲೈಕ್ ಮಿನಿಟ್ ಟು ಟೆಲ್ ಅಬೌಟ್ ದ 3 ಡೊಮೈನ್ಸ್. ಸೊ ನಮ್ಮ ಒಂದು ಸೈಕಿಯಾಟ್ರಿಯಲ್ಲಿ ಅಥವಾ ನಮ್ಮ ಒಂದು ಮೈಂಡ್ ಕಾನ್ಸೆಪ್ಟಲ್ಲಿ, ಸೊ ದಟ್ ಐ ವಿಲ್ ರೈಟ್ ಇನ್ ದ ಡೌನ್. ಎಸ್, ಸೈಕಿಯಾಟ್ರಿ ಆರ್ ಮೈಂಡ್, ದೇರ್ ಆರ್ 3 ಡೊಮೈನ್ಸ್. ಸೊ ಒಂದು ಡೊಮೈನ್ ಏನಿದೆ ಅಂತಂದರೆ, ದ ಫಸ್ಟ್ ಡೊಮೈನ್ ಈಸ್ ಕಾಗ್ನಿಷನ್. ಕಾಗ್ನಿಷನ್ ಅಂದರೆ ಏನು? ಎಸ್, ಕಾಗ್ನಿಷನ್ ಅಂದರೆ ಕ್ವೈಟ್ ವೆರಿ ಸಿಂಪಲ್. ನಾವೇನು ಯೋಚನೆ ಮಾಡ್ತೀವಿ, ನಾವೇನು ತಿಳ್ಕೊಂಡಿದ್ದೀವಿ, ಅದನ್ನು ನಾವು ಕಾಗ್ನಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಆ್ಯಂಡ್ ಆಲ್ ವಿ ನೋ, ಒಬ್ವಿಯಸ್ಲಿ ದ ಥಿಂಕಿಂಗ್ ಪ್ಯಾಟ್ರನ್, ನಾವೇನು ಯೋಚನೆ ಮಾಡ್ತೀವಿ ಅದನ್ನು ಒಂದು ಟರ್ಮ್ ಅಥವಾ ಒಂದು ಡೊಮೈನ್ ಆಗಿ ಕರೆಯುವಂಥದ್ದು ಕಾಗ್ನಿಷನಲ್ಲಿ. ಅಥವಾ ವಿಚ್ ವಿ ನೋ, ನಮಗೇನು ಗೊತ್ತಿದೆ, ದಟ್ ಆಲ್ಸೋ ವಿಚ್ ಕಮ್ಸ್ ಅಂಡರ್ ಕಾಗ್ನಿಷನ್. ಓಕೆ, ನೆಕ್ಸ್ಟ್ ಇದು ಒಂದು ಡೊಮೈನ್. ದಿಸ್ ಇಸ್ ದ ಫಸ್ಟ್ ಡೊಮೈನ್. ಯಾವುದು? ಕಾಗ್ನಿಷನ್ ಇಸ್ ದ ಫಸ್ಟ್ ಡೊಮೈನ್. ಸೆಕೆಂಡ್ ಡೊಮೈನ್ ಇಸ್ ಅಂಡರ್ ದಿಸ್ ಒನ್ ಲೈಕ್ ವಿಚ್ ಈಸ್ ಅಫೆಕ್ಟ್. ಅಫೆಕ್ಟ್ ಅಂದರೆ ಏನು? ಎಸ್, ಅಫೆಕ್ಟ್ ಮೀನ್ಸ್ ಎಮೋಷನ್ಸ್. ಯಾವ ರೀತಿ ಎಮೋಷನ್ಸನ್ನು ನಾವು ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ, ಎಸ್, ಅಥವಾ ಯಾವ ರೀತಿ ಫೀಲ್ ನಮ್ಮಲ್ಲಿದೆ, ದಟ್ ಈಸ್ ಫೀಲಿಂಗ್. ಸೊ ಈ ಕಾನ್ಸೆಪ್ಟನ್ನು ನಾವು ಏನಂತ ಕರಿತೀವಿ? ಅಫೆಕ್ಟ್. ದೆನ್ ಥರ್ಡ್ ಕಾನ್ಸೆಪ್ಟ್ ಏನಿದೆ, ಆ್ಯಸ್ ಐ ಮೆನ್ಷನ್ಡ್, ಎಸ್, ಥರ್ಡ್ ಕಾನ್ಸೆಪ್ಟ್ ಇಸ್ ಕೊನೇಷನ್. ಕೊನೇಷನ್ ಅಂದರೆ ಒಬ್ವಿಯಸ್ಲಿ ಸೊ ಕೆಲವೊಂದು ಬಿಹೇವಿಯರ್, ಕೆಲವೊಂದು ಆ್ಯಕ್ಷನ್, ಎಸ್, ಕೆಲವೊಂದು ವರ್ಕ್. ಎಸ್,
ಸೊ ಲೈಕ್ ಎಸ್ ಐ ಮೆನ್ಷನ್ಡ್ ಇಟ್ ಈಸ್ ರಿಲೇಟೆಡ್ ಟು ಆ್ಯಕ್ಷನ್. ಏನು ನಾವೆಲ್ಲ ಏನು ಎಕ್ಸಿಬಿಟ್ ಮಾಡ್ತೀವಿ, ಆ್ಯಕ್ಷನ್, ಅಥವಾ ಏನು ಮಾಡ್ತಾ ಇದ್ವಿ, ಲೈಕ್ ಸಮಥಿಂಗ್ ವಿ ಆರ್ ಡೂಯಿಂಗ್ ಆರ್ ಈವನ್ ದ ಬಿಹೇವಿಯರ್ಸ್, ನಾವೇನು ಯಾವ ರೀತಿ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ನಾರ್ಮಲ್ ಲೈಕ್ ಡೊಮೈನ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಕ್ಚುಲಿ ಸೈಕಾಲಜಿಯಲ್ಲಿ. ಸೊ ಇದರಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಬ್ವಿಯಸ್ಲಿ ಕಾಗ್ನಿಷನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಂದರೆ ಅವ್ನು ಯೋಚನೆ ಮಾಡೋ ರೀತಿಯೇ ಚೇಂಜ್ ಆಗುತ್ತೆ. ಆಬ್ವಿಯಸ್ಲಿ ನಮ್ಮ ಬಿಹೇವಿಯರ್ ಯಾವ ರೀತಿ ಇದೆ, ನಾನು ಏನು ಯೋಚನೆ ಮಾಡ್ತೀನಿ ನಾನು ಅದೇ ರೀತಿ ಬಿಹೇವ್ ಮಾಡ್ತೀನಿ, ರೈಟ್. ನನಗೊಂದು ಥಾಟ್ ಬರುತ್ತೆ, ಆ ಥಾಟ್ನ ಇಂಪ್ಲಿಮೆಂಟ್ ಮಾಡೋದೇ ನನ್ನ ಬಿಹೇವಿಯರ್. ಸೊ ಇಲ್ಲಿ ಆಲ್ರೆಡಿ ನನ್ನ ಥಾಟೇ ಡಿಸ್ಟರ್ಬ್ ಆಗಿದೆ ಅಂದರೆ ಆಬ್ವಿಯಸ್ಲಿ ನಾನು ಸೈಕ್ಯಾಟ್ರಿಕ್ ಪೇಷಂಟ್, ರೈಟ್, ಹೌದಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಸೊ ಕಾಗ್ನಿಷನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಯೋಚನೆಗಳೇ ಚೇಂಜಸ್ ಆಗುತ್ತೆ. ದೆನ್ ಅಫೆಕ್ಟಲ್ಲಿ ಅಂದರೆ ಆಬ್ವಿಯಸ್ಲಿ ಲೈಕ್ ನನ್ನ ಎಮೋಷನ್ಸ್, ನಾನು ಯಾವಾಗಲೂ ಅಳ್ತಾ ಕೂತಿರ್ತೀನಿ ಅಥವಾ ನಾನು ಯಾವಾಗಲೂ ಬೇಜಾರಲ್ಲಿರ್ತೀನಿ, ಇದು ಒಂದು ಕಡೆ. ಇನ್ನೊಂದು ಕಡೆ ಇದು ಅಪೋಸಿಟ್, ನಾನು ಯಾವಾಗ ಸಿಕ್ಕಾಬಟ್ಟೆ ಲೈಕ್ ನಗ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಹ್ಯಾಪಿ ಆಗಿದ್ದೀನಿ, ಯಾರು ನೋಡಿದ್ರು ನಗ್ತಾ ಇದ್ದೀನಿ. ಎಸ್, ದಟ್ ಈಸ್ ಅಫೆಕ್ಟ್ ಡಿಸ್ಟರ್ಬೆನ್ಸ್, ಇಟ್ಸ್ ನಾಟ್ ಎ ಥಿಂಗ್, ಹೌದಲ್ವಾ. ಸೊ ಅಲ್ಲೊಂದು ಲೈಕ್ ಸಾವಿನ ಮನೆಗೆ ಹೋಗಿರ್ತೀರ ನೀವು, ಅಲ್ಲೋಗಿ ಜೋರಾಗಿ ನೀವು ನಗ್ತಾ ಇದ್ದರೆ ಇಟ್ಸ್ ನಾಟ್ ಎ ನಾರ್ಮಲ್ ಅಫೆಕ್ಟ್. ನಾವು ನಾರ್ಮಲ್ ಅಫೆಕ್ಟ್ ಅಂತ ಕರಿತೀವ? ನೋ. ಸೊ ಸಾವಿನ ಮನೆಗೆ ಹೋಗಿ ನಾವು ವಿಲ್ ಬಿ ಇನ್ ದ ಕ್ವೈಟ್. ಸೊ ಆದಷ್ಟು ಬೇಜಾರ ಇರೋ ರೀತಿ ತೋರಿಸ್ಕೊಳ್ತೀವಿ, ಅಲ್ಲಿ ಯಾವುದು ನಾವು ಕಾಮಿಡಿ ಮಾಡಿಕೊಂಡು ನಗೋದಿಲ್ಲ. ಸೊ ಇಫ್ ದೇ ಡಿಡ್ ಲೈಕ್ ದಟ್ ಈಸ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಅಫೆಕ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ತೀವಿ. ದೆನ್ ಕೊನೇಷನ್ ಅಂದರೆ ನನ್ನ ಆ್ಯಕ್ಷನ್ಸ್, ನಾನು ಯಾರನ್ನೋ ಹೋಗಿ ಸುಮ್ಮನೆ ಹೊಡೆಯೋದಿಲ್ಲ, ಯಾರನ್ನಾರು ಹೋಗಿ ಸುಮ್ಮನೆ ಬೈತೀನಿ ನಾನು ಹೋಗಿ ಸುಮ್ಮನೆ ಯಾರನ್ನೋ ಬೈತೀನಿ, ನಾನು ಯಾರನ್ನೋ ಸುಮ್ಮನೆ ಹೊಡಿತೀನಿ, ಅಥವಾ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ನಾನು ನೋಡ್ತಾ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ದಿರ್ ಇಸ್ ಎ ಅಬ್ನಾರ್ಮ್ಯಾಲಿಟಿ. ಎಸ್, ದಟ್ ಈಸ್ ಕೊನೇಷನ್. ಅರ್ಥ ಆಗ್ತಿದೆ. ಸೊ ದಿಸ್ ದ ಕಾನ್ಸೆಪ್ಟ್. ಇವನ್ನು ನಾವು 3 ಡೊಮೈನ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಒಂದು ಸೈಕ್ಯಾಟ್ರಿಕ್ ಪೇಷಂಟ್ ಆಲ್ಟರ್ಡ್ ಆ್ಯಕ್ಷನ್ಸ್ ಆ್ಯಂಡ್ ಬಿಹೇವಿಯರ್, ಅವರ ಆ್ಯಕ್ಷನ್ಸ್ ಮತ್ತು ಅವರ ಬಿಹೇವಿಯರ್ ಚೇಂಜಸ್ ಆಗಿದೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಟರ್ಮ್ ನಾವು ಏನಂತ ಕೊಡ್ಬೋದು. ಆಬ್ವಿಯಸ್ಲಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಏನು, ಕೊನೇಷನ್. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೈಕಾಲಜಿ ಅಂದರೆ ಏನಂತ. ಸೊ ಏನು ಸೈಕಾಲಜಿ ಅಂದರೆ ಇಟ್ಸ್ ಎ ಲೈಕ್ ಸೈಂಟಿಫಿಕ್ ಸ್ಟಡಿ. ನಮಗೆಲ್ಲರೂ ಗೊತ್ತು, ಸೈಂಟಿಫಿಕ್ ಸ್ಟಡಿ ಆಫ್ ವಾಟ್? ದ ಸೈಂಟಿಫಿಕ್ ಸ್ಟಡಿ ಆಫ್ ಮೈಂಡ್ ಆ್ಯಂಡ್ ಬಿಹೇವಿಯರ್. ದ ಸೈಂಟಿಫಿಕ್ ಸ್ಟಡಿ ಆಫ್ ಮೈಂಡ್ ಆ್ಯಂಡ್ ಬಿಹೇವಿಯರ್ ನಾವೇನಂತ ಕರಿತೀವಿ, ಸೈಕಾಲಜಿ ಅಂತ ಕರಿತೀವಿ, ಹೌದಲ್ವಾ. ಆ್ಯಂಡ್ ಒನ್ ಮೋರ್ ಆಸ್ಪೆಕ್ಟ್, ದ ಫಾದರ್ ಆಫ್ ಸೈಕಾಲಜಿ ಈಸ್ ಯಾವುದು? ವಿಲಿಯಮ್ ವುಂಟ್. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಕ್ವಶನಲ್ಲಿ ನೀವು ನೆನ್ಪಿಟ್ಕೋಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕೆಲವೊಂದು ಟೈಮಲ್ಲಿ ಕಾಗ್ನಿಷನ್ ಅಂತ ಕೇಳ್ಬೋದು, ಕೆಲವೊಂದು ಟೈಮಲ್ಲಿ ಅಫೆಕ್ಟ್ ಅಂತ ಕೇಳ್ಬೋದು. ಯು ಶುಡ್ ಬಿ ರೆಡಿ ವಿತ್ ದಿಸ್. ನೀವು ಇದ್ರ ಜೊತೆ ಎಲ್ಲದಕ್ಕೂ ರೆಡಿ ಇರಬೇಕು. So the next question, that is question number 3. A nursing officer is assessing an adult client who had a highly stressful day at work. Upon returning home, the client speaks to their spouse using baby talk and displays childish behavior. The nurse identifies this coping behavior as which type of defense mechanism? ಸೊ 4 ಲೈನ್ ಇದೆ ಕ್ವಶನ್. ಏನರ್ಥನೋ ನೋ ನೀಡ್ ಟು ವರಿ. ಇದರಲ್ಲಿ ನೀವು ಸ್ಪೆಸಿಫಿಕಾಗಿ ಮಾಡಿರೋ ಲೈಕ್ ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್ ಏನಂದರೆ, ಒಂದು ಕ್ವಶನ್ನ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಇದು ಯಾವ ಬಗ್ಗೆ ಸಂಬಂಧಪಟ್ಟದ್ದು ಇಮಿಡಿಯೇಟ್ ನಿಮ್ಗೆ ಗೊತ್ತಾಗಬೇಕು. ಯಾಕೆಂದರೆ ಲೈಕ್ ಅರೌಂಡ್ 90 ಮಿನಿಟ್ಸಲ್ಲಿ ಯು ಆರ್ ಗೋಯಿಂಗ್ ಟು ಅಟೆಂಡ್ 100 ಕ್ವಶನ್, ಹೌದಲ್ವಾ. ಅರೌಂಡ್ ನಿಮಗೆ 1 ಮಿನಿಟ್ ಕೂಡ ನಿಮಗೆ ಟೈಮ್ ಸಿಗೋದಿಲ್ಲ ಒಂದು ಕ್ವಶನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಲಿಕ್ಕೆ. ಸೊ ಬೇಗ ಓದಿ ಅದು ಯಾವ ಟಾಪಿಕ್ ಬಗ್ಗೆ ಅನ್ನೋದು ನೀವು ಲೈಕ್ ಅರ್ಥ ಮಾಡ್ಕೋಬೇಕು ಫಸ್ಟು. ಸೊ ಇದು ಓದಿದ ತಕ್ಷಣ ನನಗೆ ಏನು ಅರ್ಥ ಆಯ್ತು ಅಂದರೆ, ಈ ಕ್ವಶನ್ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಇದೆ. ಇಲ್ಲಿ ಒಂದು ಸಿನಾರಿಯೋ ಕೊಟ್ಟಿದ್ದಾರೆ. ಏನು ಸಿನಾರಿಯೋ? ಗಂಡ ಆಫೀಸಿಂದ ಬರಬೇಕಾದಾಗ ತುಂಬ ಸ್ಟ್ರೆಸ್ಫುಲ್ ಡೇ, ಅವತ್ತು ಬಾಸ್ ಬೈದರು, ತುಂಬ ವರ್ಕ್ ಲೋಡ್ ಇತ್ತು, ವರ್ಕ್ ಆಗಿಲ್ಲ, ಏನೋ ಒಂದು ಸ್ಟ್ರೆಸ್ಫುಲ್. ಆಬ್ವಿಯಸ್ಲಿ ಸ್ಟ್ರೆಸ್ ಅಂತೂ ಇದೆ ಅಲ್ಲ. ಮನೆಗೆ ಬಂದ ತಕ್ಷಣ ಹೆಂಡತಿ ಜೊತೆ ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಮಕ್ಕಳ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಈ ಬಿಹೇವಿಯರ್ನ ನಾವು ಏನಂತ ಅರ್ಥ ಮಾಡ್ಕೋಬೋದು? ಇಷ್ಟೇ ಕ್ವಶನ್, ಕಾನ್ಸೆಪ್ಟ್ ಇಷ್ಟೇ ಇರೋದು. ಅದಕ್ಕೆ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಡಿನೈಲ್, ಇದು ಡಿನೈಲ್ ಡಿಫೆನ್ಸ್ ಮೆಕ್ಯಾನಿಸಮ. ಆಪ್ಷನ್ ಬಿ ರಿಗ್ರೆಷನ್ನ. ಆಪ್ಷನ್ ಸಿ ಪ್ರೊಜೆಕ್ಷನ್ನ. ಆಪ್ಷನ್ ಡಿ ಸಬ್ಲಿಮೇಷನ್ನ. ಏನು ಕಾನ್ಸೆಪ್ಟ್ ಇದು? ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ನಿಮಗೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಫಸ್ಟ್ ಆಪ್ಷನ್ ಏನಿದೆ, ಡಿನೈಲ್ ಅಂತ ಯಾವಾಗ ಕರಿತೀವಿ? ಏನು ಡಿನೈಲ್ ಅಂದರೆ? ಡಿನೈಲ್ ಅಂದಾಗ ಲೈಕ್ ಇನ್ನು ನಾನು ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ, ಡಿನೈಲ್ ಮೀನ್ಸ್ ಇಟ್ಸ್ ಲೈಕ್ ರೆಫ್ಯೂಸಿಂಗ್. ಜಸ್ಟ್ ಇಮ್ಯಾಜಿನ್, ಒಂದು ಪೇಷಂಟ್ ಪಾರ್ಟಿ ICU ಮುಂದೆ ನಿಂತಿದ್ದಾರೆ. ICUಯಿಂದ ಅನಸ್ಥೆಟಿಸ್ಟ್ ಒಳಗಡೆ ಅಥವಾ ಇಂಟೆನ್ಸಿವಿಸ್ಟ್ ಹೊರಗಡೆ ಬರ್ತಾರೆ. ನಿಮ್ಮ ಪೇಷಂಟ್ ತುಂಬ ಕ್ರಿಟಿಕಲ್ ಆದರೂ ನಾವು ಟ್ರೈ ಮಾಡಿದ್ವಿ, ಉಳಿಸ್ಲಿಕ್ಕಾಗಿಲ್ಲ. ಇಮಿಡಿಯೇಟ್ ಪೇಷಂಟ್ ಪಾರ್ಟಿ ರೆಸ್ಪಾನ್ಸ್ ಏನಿರುತ್ತೆ? ಸರ್ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಎಸ್, ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ, ಅವ್ರು ಚೆನ್ನಾಗಿದ್ದಾರೆ. ಎಸ್, ಲೈಕ್ ಈ ರೀತಿ ರೆಸ್ಪಾಂಡ್ ಮಾಡ್ತಾರೆ. ಲೈಕ್ ಇಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ? ರೆಫ್ಯೂಸ್ ಮಾಡ್ತಾರೆ. ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ರಿಯಾಲಿಟಿ. ಆಲ್ರೆಡಿ ಅವ್ರು ಸತ್ತೋಗಿದ್ದಾರೆ, ಈಸ್ ಡೈಸ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಸೊ ಕಾನ್ಸೆಪ್ಟ್ ಆಫ್ ಡಿನೈಲ್ ಇಸ್, ಸೊ ದೆರ್ ಈಸ್ ಎ ರೆಫ್ಯೂಸಲ್. ಎಸ್, ರೆಫ್ಯೂಸಲ್ ಫಾರ್ ವಾಟ್? ಸೊ ಬಿಕಾಸ್ ಇಟ್ಸ್ ಎ ಅನ್ಪ್ಲೆಸೆಂಟ್ ರಿಯಾಲಿಟಿ.
ಅದು ಖುಷಿ ವಿಚಾರ ಅಲ್ಲ. ಯಾರೋ ಒಬ್ಬರು ಫ್ಯಾಮಿಲಿ ಮೆಂಬರ್ ತೀರೋಗಿದ್ದಾರೆ ಅಂದರೆ ಇಟ್ಸ್ ನಾಟ್ ಎನ್ ಲೈಕ್ ಪ್ಲೆಸೆಂಟ್ ಸಿಚುವೇಶನ್, ಪ್ಲೆಸೆಂಟ್ ಮ್ಯಾಟ್ರ್ ಅಲ್ಲ, ಇಟ್ಸ್ ಅನ್ಪ್ಲೆಸೆಂಟ್ ರಿಯಾಲಿಟಿ. ಅದನ್ನ ರೆಫ್ಯೂಸ್ ಮಾಡ್ತೀವಿ ನಾವು. ಸೊ ಇದೊಂದೇ ಎಕ್ಸಾಂಪಲ್ ಅಂತಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಫ್ರೆಂಡ್ ಕಾಲ್ ಮಾಡಿದ್ರು, ಸೊ ನಿಂದು ಡಿಗ್ರಿ ಎಕ್ಸಾಮಿನೇಷನ್ ಫೇಲ್ ಆಯಿತು. ಸಾಧ್ಯನೇ ಇಲ್ಲ, ಹೇಗೆ ಫೇಲ್ ಆಗುತ್ತೆ, ನಾನು ತುಂಬ ಚೆನ್ನಾಗಿ ಬರೆದಿದ್ದೀನಿ, ನಾನು ಡಿಸ್ಟಿಂಕ್ಷನ್ ಬರುತ್ತೆ ಅಂದ್ಕೊಂಡಿದ್ದೆ. ಎಸ್, ದಿಸ್ ಇಸ್ ಅ ಥಿಂಗ್. ಇದನ್ನು ನಾವು ಡಿನೈಲ್ ಅಂತ ಕರಿತೀವಿ. ಎಸ್, ಇಮಿಡಿಯೇಟ್ ನಾವು ಅಪೋಸ್ ಮಾಡ್ತೀವಿ, ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಸೊ ಈ ರೀತಿ ಕಾನ್ಸೆಪ್ಟನ್ನು ನಾವು ಡಿನೈಲ್ ಅಂತ ಕರಿತೀವಿ, ನಾವು ರೆಡಿ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಆಪ್ಷನ್ ಬಿ ಏನಿದೆ, ಆಪ್ಷನ್ ಬಿ ಇಸ್ ಲೈಕ್ ರಿಗ್ರೆಷನ್. ರಿಗ್ರೆಷನ್ ಅಂದರೆ ಏನು? ಎಸ್, ಸೊ ಕಾನ್ಸೆಪ್ಟ್ ಕ್ವೈಟ್ ವೆರಿ ಸಿಂಪಲ್, ರಿಗ್ರೆಸ್. ಸೊ ನಾವೇನು ಮಾಡ್ತೀವಿ ಇಲ್ಲಿ, ನಾವು ಅರ್ಲಿ ಡೆವಲಪ್ಮೆಂಟಲ್ ಸ್ಟೇಜಸ್ಗೆ ಹೋಗ್ತೀವಿ ಕೆಲವೊಂದು ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ಈ ಕ್ವಶನಿಗೆ ತೊಗೋಬೋದು. ಅವನು ಸ್ಟ್ರೆಸ್ ಆದ ತಕ್ಷಣ ಅವನ ಲೈಕ್ ಹೆಂಡತಿ ಹತ್ರ ಯಾವ ರೀತಿ ಮಾತಾಡ್ತಾರೆ, ಬೇಬಿ ಟಾಕ್, ಮಗುನ ಮಾತಾಡ್ಸೋ ರೀತಿ ಮಾತಾಡಿಸ್ತಾ ಇದ್ದಾನೆ. ತುಂಬ ಚೈಲ್ಡಿಶ್ ಬಿಹೇವಿಯರ್ನ ತೋರಿಸ್ತಾರೆ. ಬಟ್ ಈಸ್ ನಾಟ್ ಎ ಚೈಲ್ಡ್. ಅವ್ರ ಚೈಲ್ಡಾ? ನೋ. ಈಸ್ ಲೈಕ್ ಈಸ್ ಡಿಸ್ಪ್ಲೇಯಿಂಗ್ ಈಸ್ ಅರ್ಲಿಯರ್ ಡೆವಲಪ್ಮೆಂಟಲ್ ಸ್ಟೇಜನ್ನು ಎಕ್ಸಿಬಿಟ್ ಮಾಡ್ತಾರೆ. ಯಾವಾಗ ಎಕ್ಸಿಬಿಟ್ ಮಾಡ್ತಾರೆ? ಡ್ಯೂರಿಂಗ್ ಸ್ಟ್ರೆಸ್. ಸೊ ಇಲ್ಲಿ ಕಾನ್ಸೆಪ್ಟ್ ಏನಂತಂದರೆ, ಒಂದು ಸ್ಟ್ರೆಸ್ ಬಂದಾಗ ಕೆಲವೊಬ್ರು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಲೈಕ್ ಐ ಎಮ್ ಟೆಲ್ ಹ್ಯೂಮನ್, ಯಾರೋ ಒಬ್ಬರು ಮನುಷ್ಯರು, ಇವ್ರು ಏನು ಮಾಡ್ತಾರೆ, ಏನು ಎಕ್ಸಿಬಿಟ್ ಮಾಡ್ತಾರೆ, ಲೈಕ್ ಓಲ್ಡರ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನನ್ನು ಎಕ್ಸಿಬಿಟ್ ಮಾಡ್ತಾರೆ. ಈಗ ಇವರು ಅಡಲ್ಟು ಒಂದು 30 ವರ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವರು ಮಗು ರೀತಿ ಮಾತಾಡ್ತಿದ್ದಾರೆ. ಅಂದರೆ ಅವರೇನಾದರೂ ಆ ಟೈಮಲ್ಲಿ ಮಗು ಆಗಿದ್ದಾರೆ ಇನ್ ದ ಸೆನ್ಸ್ ಲೈಕ್ ಆ ಒಂದು ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೆ ಓಲ್ಡರ್ ಡೆವಲಪ್ಮೆಂಟಲ್ ಸ್ಟೇಜಸ್, ಮಗು ರೀತಿ ಮಾತಾಡೋದಾಗಿರ್ಬೋದು, ಕೂತ್ಕೊಂಡು ಅಳೋದು ರೀತಿ ಇರ್ಬೋದು. ಎಸ್, ಕೆಲವೊಂದು ಮಕ್ಕಳು ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಜಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ, ಒಂದು ಫೇರಲ್ಲಿ ಏನೋ ಒಂದು ವಸ್ತು ಇಷ್ಟ ಆದಾಗ ಏನು ಮಾಡ್ತಾರೆ, ಅವ್ರು ಅಲ್ಲೇ ಮಕ್ಕಳು ಆಟ ಹಿಡಿತಾರೆ. ಒಂದು 15 ವರ್ಷದ ಮಗು ಅಲ್ಲೇ ರೋಡಲ್ಲಿ ಕೂತ್ಕೊಂಡು ಬಿದ್ದು ಒದ್ದಾಡ್ತಾ ಇರುತ್ತೆ. ಯಾಕೆ? ಆ ಸ್ಟ್ರೆಸ್ಸು, ನನಗದು ಬೇಕೇ ಬೇಕು. ಆಬ್ವಿಯಸ್ಲಿ ಅದೊಂದು ನೀಡ್ ಅವ್ರಿಗೆ, ಮಗುಗೆ. ಬಟ್ 15 ವರ್ಷದಲ್ಲಿ ಸಣ್ಣ ಮಕ್ಕಳ ರೀತಿ ಒದ್ದಾಡೋ ರೀತಿ ಕಾನ್ಸೆಪ್ಟ್ ಇಲ್ಲ. ಬಟ್ ಓಲ್ಡರ್ ಡೆವಲಪ್ಮೆಂಟಲ್ ಸ್ಟೇಜ್, ಯಾಕೆಂದರೆ ಅದು ಸ್ಟ್ರೆಸ್ಸಿಂದ ಹೊರಗಡೆ ಬರಬೇಕು. ಅದೇ ರೀತಿ ಈ ಎನ್ವಿರಾನ್ಮೆಂಟಲ್ಲಿ ಆ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೆ ಅವರು ಓಲ್ಡರ್ ಡೆವಲಪ್ಮೆಂಟಲ್ ಸ್ಟೇಜ್ನ ಯೂಸ್ ಮಾಡಿದ್ರು. ಓಲ್ಡರ್ ಡೆವಲಪ್ಮೆಂಟಲ್ ಸ್ಟೇಜಸ್ ಏನು? ಒಂದು ಬೇಬಿ ಟಾಕ್, ಇನ್ನೊಂದು ಚೈಲ್ಡಿಶ್ ಬಿಹೇವಿಯರ್ನ ಡಿಸ್ಪ್ಲೇ ಮಾಡಿದ್ದು. ಇವೆರಡು ಕೂಡ ಓಲ್ಡರ್ ಡೆವಲಪ್ಮೆಂಟಲ್ ಸ್ಟೇಜ್. ಸೊ ಇದನ್ನು ನಾವು ಈ ಒಂದು ಕಾನ್ಸೆಪ್ಟನ್ನು ರಿಗ್ರೆಷನ್ ಅಂತ ಕರಿತೀವಿ. ಇದೆಲ್ಲ ಈ ನಂಬರ್ ಆಫ್ ಎಕ್ಸಾಂಪಲ್ಸ್ ನಾವು ಕೊಡ್ಬೋದು ಇದಕ್ಕೆ. ನೆಕ್ಸ್ಟ್ ಆಪ್ಷನ್ ಸಿ, ಪ್ರೊಜೆಕ್ಷನ್. ಸೊ ಪ್ರೊಜೆಕ್ಷನಲ್ಲಿ ಏನಿದೆ ಅಂದರೆ ಲೈಕ್ ನಾವು ಕಂಪ್ಲೀಟಾಗಿ ಬೇರೆಯವ್ರ ಮೇಲೆ ನಮ್ಮ ತಪ್ಪುಗಳನ್ನ ಹಾಕ್ತೀವಿ. ಎಸ್, ಸೊ ಕೆಲವೊಂದು ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಈಗ ಇದೇ ಸೇಮ್ ಎಕ್ಸಾಂಪಲ್ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ಹೆಂಡತಿಯಿಂದನೇ ಜಗಳ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಾಗಿ ಆಗೋದು ಅದೇ ಅಲ್ಲ. ಎಸ್, ಹೆಂಡತಿಯಿಂದನೇ ಜಗಳ ಸ್ಟಾರ್ಟ್ ಆಗುತ್ತೆ. ಬಟ್ ಕಾನ್ಸೆಪ್ಟ್ ಏನಾಗುತ್ತೆ, ಲೈಕ್ ಫೈನಲ್ ಕನ್ಕ್ಲೂಷನ್ ಏನಾಗುತ್ತೆ, ಜಗಳ ಸ್ಟಾರ್ಟ್ ಮಾಡಿದ್ದು ನಾನಲ್ಲ, ಹಸ್ಬೆಂಡ್ ಅನ್ನೋ ರೀತಿ ಎಕ್ಸಿಬಿಟ್ ಆಗುತ್ತೆ. ದಿಸ್ ಇಸ್ ದ ಥಿಂಗ್. ಇಲ್ಲಿ ಒಂದು ಓನ್ ಅನ್ಅಕ್ಸೆಪ್ಟಬಲ್ ಥಾಟ್ಸನ್ನು ಬೇರೆಯವ್ರ ಮೇಲೆ ಹಾಕುವಂಥದ್ದು. ಇಟ್ಸ್ ನಾಟ್ ಅಕ್ಸೆಪ್ಟಬಲ್, ಇಟ್ಸ್ ಅನ್ಅಕ್ಸೆಪ್ಟಬಲ್. ಓನ್ ಅನ್ಅಕ್ಸೆಪ್ಟಬಲ್ ಥಾಟ್, ಫೀಲಿಂಗ್ಸ್ ಏನು ಬೇಕಿರ್ಬೋದು. ಒಂದು ಥಾಟ್ಸ್ ಆರು ಆಗಿರ್ಬೋದು, ನಾನು ಮೆನ್ಷನ್ ಮಾಡಿದ್ದೀನಿ, ಫೀಲಿಂಗ್ಸ್ ಕೂಡ ಆಗಿರ್ಬೋದು. ನಮ್ಮದೇ ಅದು, ನನ್ನ ಕಡೆಯಿಂದನೇ ಜಗಳ ಸ್ಟಾರ್ಟ್ ಆಗಿದೆ. ಬಟ್ ನಾನೇನು ಮಾಡ್ತೀನಿ, ಜಗಳ ನಾನು ಸ್ಟಾರ್ಟ್ ಮಾಡಿಲ್ಲ, ಬೇರೆಯವ್ರು ಸ್ಟಾರ್ಟ್ ಮಾಡಿದ್ದು. ಎಸ್, ಸೊ ಇದೇನು ಮಾಡ್ತಾರೆ, ಬೇರೆಯವ್ರ ಮೇಲೆ ಎತ್ತಾಕ್ತಾರೆ. ಸೊ ವಿಚ್ ಈಸ್ ಕನ್ವರ್ಟೆಡ್ ಟು ಸಮ್ ಒನ್ ಎಲ್ಸ್. ಇದು ತಪ್ಪು ನನ್ನ ಕಡೆಯಿಂದ ಆಗಿಲ್ಲ, ಬೇರೆಯವ್ರ ಕಡೆ ಆಗಿತ್ತು, ಯಾಕಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಆ ತಪ್ಪನ್ನು. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಏನಂತ ಕರಿತೀವಿ, ಪ್ರೊಜೆಕ್ಷನ್ ಅಂತ ಕರಿತೀವಿ. ಐ ಥಿಂಕ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ನೆಕ್ಸ್ಟ್ ಕಾನ್ಸೆಪ್ಟ್, ಸಬ್ಲಿಮೇಷನ್. ಆ್ಯಕ್ಚುಲಿ ಇಟ್ ಈಸ್ ಎ ವೆರಿ ಗುಡ್ ಡಿಫೆನ್ಸ್ ಮೆಕ್ಯಾನಿಸಮ್. ತುಂಬ ಗುಡ್ ಇರೋದ್ರಲ್ಲಿ ಇದೊಂದು ಐ ಲೈಕ್ ಸಬ್ಲಿಮೇಷನ್ ವೆರಿ ವೆಲ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೆಚ್ಯೂರ್ ಡಿಫೆನ್ಸ್ ಮೆಕ್ಯಾನಿಸಮ್. ಮೆಚ್ಯೂರ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಲೈಕ್ ಕೆಲವೊಂದು ಅನ್ಅಕ್ಸೆಪ್ಟಬಲ್ ಥಾಟ್ಸ್ ಅಥವಾ ಫೀಲಿಂಗ್ಸನ್ನು ನಾವು ಚಾನಲೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಅನ್ಅಕ್ಸೆಪ್ಟಬಲ್ ಥಾಟ್ಸ್, ನಾನು ರೆಡಿ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಥಾಟ್ಸ್, ಅಥವಾ ಈವನ್ ಕೆಲವೊಂದು ಅನ್ಅಕ್ಸೆಪ್ಟಬಲ್ ಫೀಲಿಂಗ್ಸ್. ಸೊ ಇದನ್ನು ನಾನು ಚಾನಲೈಸ್ ಮಾಡಿ ಯಾವ ರೀತಿ ಅದನ್ನು ಲೈಕ್ ಒಂದು ಪ್ರೊಡಕ್ಟಿವ್ ಆಗಿ, ಪಾಸಿಟಿವ್ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಎಸ್, ಸೊ ಈ ಒಂದು ಕಾನ್ಸೆಪ್ಟ್ಗೆ ನಾವೇನಂತ ಕರಿತೀವಿ, ಸೊ ಸಬ್ಲಿಮೇಷನ್ ಅಂತ ಕರಿತೀವಿ. ಲೈಕ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ಸಬ್ಲಿಮೇಷನ್ಗೆ, ಜಸ್ಟ್ ಇಮ್ಯಾಜಿನ್ ಒಂದು ಚೈಲ್ಡ್ ಇದೆ.
ಮಗುಲ್ ತುಂಬ ಬೈತಾರೆ, ತುಂಬ ಬೈತಾರೆ, ಮಗು ಕೂಡ ಕೋಪ ಮಾಡ್ಕೊಳ್ಳುತ್ತೆ ಬೈದಾದ್ಮೇಲೆ. ಬಟ್ ಇಮಿಡಿಯೇಟಾಗಿ ಗ್ರೌಂಡ್ಗೆ ಹೋಗುತ್ತೆ, ಸೆಂಚುರಿ ಹೊಡೆಯುತ್ತೆ ಕ್ರಿಕೆಟ್ ಮ್ಯಾಚಲ್ಲಿ. ಸೊ ಏನಾಯ್ತು ಇಲ್ಲಿ, ಲೈಕ್ ಅದು ಅನ್ಎಕ್ಸೆಪ್ಟೆಡ್ ಥಾಟ್ಸ್, ಅವ್ರು ಬೈದರು ಅನ್ನೋದು, ಹ್ಯಾಂಗರ್ ಅನ್ನೋವಂಥದ್ದು ಇದನ್ನು ಚಾನಲೈಸ್ ಆಗಿ ಪ್ರಾಡಕ್ಟ್ ಏನು ಸಿಕ್ತು, ಸೆಂಚುರಿನೇ ಕ್ರಿಕೆಟ್ ಮ್ಯಾಚ್, ಹೌದಲ್ವಾ? ಸೊ ದಿಸ್ ದ ಕಾನ್ಸೆಪ್ಟ್ ಆಫ್ ಸಬ್ಲಿಮೇಷನ್ ವಿಚ್ ಇಸ್ ಒನ್ ಆಫ್ ದ ಮೆಚ್ಯೂರ್ ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ಸೊ ಆ್ಯಕ್ಚುಲಿ ಪ್ರತಿ ವರ್ಷ ಐದರ್ ಇಟ್ ಮೇ ಬಿ ನಾರ್ಸೆಟ್ ಇರ್ಬೋದು, RRB ಇರ್ಬೋದು, KE ಇರ್ಬೋದು, ಅಥವಾ ESICR, ಲೈಕ್ ಎಷ್ಟು ಎಕ್ಸಾಮಿನೇಷನ್ಸ್ ಇದೆ, ಆಲ್ಮೋಸ್ಟ್ ಸೈಕ್ಯಾಟ್ರಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಇಂಪಾರ್ಟೆಂಟ್ ಐಲ್ಡ್ ಟಾಪಿಕನೇ ಡಿಫೆನ್ಸ್ ಮೆಕ್ಯಾನಿಸಮ್. ಆದಷ್ಟು ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಇಟ್ಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಈ ಕ್ವಶನ್ಗೆ ನಾನು ಆನ್ಸರೇ ಕೂಡ ಇನ್ನೂ ಹೇಳಿಲ್ಲಲ್ಲ. ಸೊ ದ ಬೆಸ್ಟ್ ಆನ್ಸರ್ ಅಥವಾ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಅಲ್ಲ ರೈಟ್ ಆನ್ಸರ್? ಎಸ್. So regression is the right answer for this question. Next, coming to next question. According to Sigmund Freud's structural theory of psyche, which component of mind operates entirely on the pleasure principle, demanding immediate gratification of basic biological drives without any regard for logic or reality? Option A, ego. Option B, superego. Option C, id. Option D, conscious mind. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ ಇಸ್ ರಿಲೇಟೆಡ್ ಟು ವಾಟ್, ಲೈಕ್ ಸೈಕೋ ಅನಾಲಿಸಿಸ್ ಬಗ್ಗೆ. ಸೊ ಇನ್ಫ್ಯಾಕ್ಟ್ ಕೆಲವೊಂದು ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕು ಬಿಫೋರ್ ಮೂವ್ ಆನ್ ಟು ದ ಆ್ಯಕ್ಚುಯಲ್ ಕ್ವಶನ್. ಆಸ್ ಐ ಮೆನ್ಷನ್ಡ್, ಇಟ್ ಈಸ್ ರಿಲೇಟೆಡ್ ಟು ಸೈಕೋ ಅನಾಲಿಸಿಸ್. ಸೊ ಫಸ್ಟ್ ಕ್ವಶನ್ ಏನು ಕೇಳ್ಬೋದು ಇದರಲ್ಲಿ ಅಂದರೆ, ಹೂ ಇಸ್ ಅ ಫಾದರ್ ಆಫ್ ಸೈಕೋ ಅನಾಲಿಸಿಸ್ ಆರೋ ಸೈಕೋ ಅನಾಲಿಟಿಕಲ್ ಥಿಯರಿ ಅಂತ ಕೇಳ್ಬೋದು. ಸೊ ಪ್ಲೀಸ್ ಡೂ ರಿಮೆಂಬರ್ ದಿ ಫಾದರ್. ಸೊ ಆಲ್ಮೋಸ್ಟ್ ತುಂಬ ಕಾಮನ್ನಾಗಿ ಕೇಳಿರುವಂಥ ಕ್ವಶನ್ ಇದು, ಸಿಗ್ಮ್ಯಾಂಡ್ ಫ್ರೂಡ್. ಸೊ ಆದಷ್ಟು ನೆನ್ಪಿಟ್ಕೊಳ್ಳಿ ಸಿಗ್ಮ್ಯಾಂಡ್ ಫ್ರೂಡ್ ಬಗ್ಗೆ. ಓಕೆ, ಸೊ ಇದು 100% ಒಂದು ಕ್ವಶನ್ ಕೇಳಲೇಬಹುದು. ಆಲ್ಮೋಸ್ಟ್ ಅರೌಂಡ್ 10 ಪೇಪರ್ಸ್ ನೀವು ನೋಡಿದ್ರೆ 6 to 7 ಪೇಪರ್ಸಲ್ಲಿ ಸೈಕೋ ಅನಾಲಿಸಿಸ್ ಬಗ್ಗೆ ಕೆಲವೊಂದು ಕಾನ್ಸೆಪ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಸೈಕೋ ಅನಾಲಿಸಿಸ್ ಕಾನ್ಸೆಪ್ಟ್ ಏನು? ಅಕಾರ್ಡಿಂಗ್ ಟು ದಿಸ್ ಥಿಯರಿ ದೇರ್ ಆರ್ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. 3 ಕಾಂಪೊನೆಂಟ್ ಇದೆ. ಯಾವುದೆಲ್ಲ 3 ಕಾಂಪೊನೆಂಟ್ ಅಂದರೆ, ಒಂದು ಸ್ಟ್ರಕ್ಚರ್ ಆಫ್ ಮೈಂಡ್. ಸೊ ದ ಫಸ್ಟ್ ಒನ್ ಈಸ್ ರಿಲೇಟೆಡ್ ಟು ಸ್ಟ್ರಕ್ಚರ್ ಆಫ್ ಮೈಂಡ್. ಓಕೆ, ಆರ್ ಸ್ಟ್ರಕ್ಚರ್ ಥಿಯರಿ ಅಂತ ಕರಿತೀವಿ. ಎರಡನೇದು ರಿಗಾರ್ಡಿಂಗ್ ಡೆವಲಪ್ಮೆಂಟ್ ಆಫ್ ಮೈಂಡ್ ಅಥವಾ ಡೆವಲಪ್ಮೆಂಟಲ್ ಸ್ಟೇಜಸ್ ಅಂತ ಕರಿಬೋದು. ಇನ್ನೊಂದು ಸೈಕೋಸೆಕ್ಷುವಲ್. ಈವನ್ ದಿಸ್ ಡೆವಲಪ್ಮೆಂಟನ್ನು ನಾವು ಟೋಪೋಗ್ರಫಿ ಅಂತ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೋಪೋಗ್ರಫಿ. ಅಥವಾ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಐ ವಿಲ್ ಟೇಕ್ ಇಟ್ ಆ್ಯಸ್ ದಿಸ್ ಒನ್. ನಾನು ಟೋಪೋಗ್ರಫಿ ಅಂತಲೇ ಬರೀತೀನಿ. ಫಸ್ಟ್ ಒನ್ ಈಸ್ ಸ್ಟ್ರಕ್ಚರ್, ಸೆಕೆಂಡ್ ರಿಲೇಟೆಡ್ ಟು ಈಸ್ ದಿ ಟೋಪೋಗ್ರಫಿ ಆಫ್ ಮೈಂಡ್, ಥರ್ಡ್ ಒನ್ ಈಸ್ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್. ಓಕೆ, ಈ 3 ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಳ್ಳಬೇಕು. ಸೊ ಅಕಾರ್ಡಿಂಗ್ ಟು ಸ್ಟ್ರಕ್ಚರ್ ಆಫ್ ಮೈಂಡಲ್ಲಿ 3 ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಒಂದು ಇಡ್, ಇನ್ನೊಂದು ಈಗೋ ಆ್ಯಂಡ್ ದ ಅದರ್ ಒನ್ ಈಸ್ ಸೂಪರ್ ಈಗೋ. ಇಡ್, ಈಗೋ ಆ್ಯಂಡ್ ಸೂಪರ್ ಈಗೋ. ಸೊ ಇದು ಬರುವಂಥದ್ದು ಸ್ಟ್ರಕ್ಚರ್ ಆಫ್ ಮೈಂಡಲ್ಲಿ, ಇದು ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು ಕಾನ್ಸೆಪ್ಟ್ ಏನಿದೆ, ಟೋಪೋಗ್ರಫಿ ಆಫ್ ಮೈಂಡ್. ಸೊ ಟೋಪೋಗ್ರಫಿ ಆಫ್ ಮೈಂಡಲ್ಲಿ ಏನು ಕಾನ್ಸೆಪ್ಟ್ ಇದೆ? ಎಸ್, ಇಟ್ಸ್ ಕ್ವೈಟ್ ವೆರಿ ಸಿಂಪಲ್. ಇಟ್ಸ್ ಲೈಕ್ ಕಾನ್ಷಿಯಸ್ ಮೈಂಡ್, then pre-conscious mind, then unconscious mind. ಸೊ ಒನ್ ಮೋರ್ ಈಸ್ ಅನ್ಕಾನ್ಷಿಯಸ್ ಮೈಂಡ್. ಈ ಕಾನ್ಸೆಪ್ಟ್ ಬರುವಂಥದ್ದು ಇಲ್ಲಿ ಟೋಪೋಗ್ರಫಿ ಆಫ್ ಮೈಂಡಲ್ಲಿ. ಕಾನ್ಷಿಯಸ್ ಮೈಂಡ್ ಅಂದರೆ ಏನೆಲ್ಲ ಆಗ್ತಿದೆ ನನಗೆ ಗೊತ್ತಾಗ್ತಿದೆ, ಪ್ರೀ ಕಾನ್ಷಿಯಸ್ ಅಂದರೆ ಕೆಲವೊಂದು ಟೈಮ್ ತುಂಬ ಅಟೆನ್ಷನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ, ಅನ್ಕಾನ್ಷಿಯಸ್ ಅಂದರೆ ಗೊತ್ತೇ ಆಗೋದಿಲ್ಲ. ಸೊ ವಿಲ್ ಡಿಸ್ಕಸ್. ಸೊ ಥರ್ಡ್ ಕಾನ್ಸೆಪ್ಟ್ ಇಸ್ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್. ಸೊ ದೆರ್ ಆರ್ ಮೇನ್ಲಿ 5 ಸೈಕೋಸೆಕ್ಷುವಲ್ ಡೆವಲಪ್ಮೆಂಟಲ್ ಸ್ಟೇಜಸ್. ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಲೈಕ್ ಓರಲ್ ಸ್ಟೇಜ್, ದೆನ್ ಸೆಕೆಂಡ್ ಒನ್ ಇಸ್ ಏನಲ್ ಸ್ಟೇಜ್, ದೆನ್ ಥರ್ಡ್ ಒನ್ ಇಸ್ phallic stage, then fourth one is latency stage, then fifth one is genital stage.
ಸೊ ಇಷ್ಟು ಕಾನ್ಸೆಪ್ಟ್ ನೀವು 100% ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ ಇಷ್ಟು ನೆನ್ಪಿಟ್ಕೊಂಡು ನಿಮ್ಗೆ ಒಂದು 2-3 ಕ್ವಶನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಒಂದು ಫಾದರ್ ಆಫ್ ಸೈಕೋಅನಾಲಿಸಿಸ್ ಇಸ್ ಅ ಸಿಗ್ಮೆಂಟ್ ಫ್ರೂಡ್. ಸ್ಟ್ರಕ್ಚರ್ಲಿ ಏನೆಲ್ಲ ಕಾನ್ಸೆಪ್ಟ್ ಬರುತ್ತೆ, ಟೋಪೋಗ್ರಫಿಯಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ, ಸೈಕೋಸೆಕ್ಷುವಲ್ ಡೆವಲಪ್ಮೆಂಟಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ. ಓಕೆ, ದೆನ್ ವಿಲ್ ಮೂವ್ ಆನ್ ಟು ದ ಸ್ಪೆಸಿಫಿಕ್ ಟು ಕ್ವಶನ್. ಇದು ಬ್ರಾಡ್ ಇಂಟ್ರೊಡಕ್ಷನ್ ಈ ಒಂದು ಆಸ್ಪೆಕ್ಟಲ್ಲಿ. ನಾನು ಸ್ಪೆಸಿಫಿಕ್ಕಾಗಿ ಮಾತಾಡೋದಾದರೆ ಲೈಕ್ ರಿಗಾರ್ಡಿಂಗ್ ದಿ ಸ್ಟ್ರಕ್ಚರ್. ಸೊ ರಿಗಾರ್ಡಿಂಗ್ ಸ್ಟ್ರಕ್ಚರಲ್ಲಿ ದೆರ್ ಆರ್ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. 3 ಕಾಂಪೊನೆಂಟ್ ಇದೆ. ಏನೆಲ್ಲ ಕಾಂಪೊನೆಂಟ್? ಇಡ್ ಇದೆ, ದೆನ್ ಈಗೋ ಇದೆ, ದೆನ್ ಸೂಪರ್ ಈಗೋ ಇದೆ. 3 ಕಾನ್ಸೆಪ್ಟ್ ಇದೆ ಯಾವುದರಲ್ಲಿ? ಸ್ಟ್ರಕ್ಚರ್ ಆಫ್ ಮೈಂಡಲ್ಲಿ ಅಕಾರ್ಡಿಂಗ್ ಟು ಸಿಗ್ಮೆಂಟ್ ಫ್ರೂಡ್. ಸೊ ಇಡ್, ಈಗೋ ಆ್ಯಂಡ್ ಸೂಪರ್ ಈಗೋ. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಒಂದೊಂದಾಗಿ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಮೊದಲನೇದು ಏನಿದೆ? ಇಡ್ ಅಂದರೆ ಏನು? ಇಟ್ಸ್ ಲೈಕ್, ಸೊ ಇಡ್ ಅಂದರೆ ಕಾನ್ಸೆಪ್ಟ್ ಏನು ಇಲ್ಲಿ? ತುಂಬ ಸಿಂಪಲ್. ಲೈಕ್ ಇಟ್ಸ್ ಎಂಟೈರ್ಲಿ ಬೇಸ್ಡ್ ಆನ್ ಅವರ್ ಬಯೋಲಾಜಿಕಲ್ ಡ್ರೈವ್ಸ್. ನಮ್ಮ ಬಯೋಲಾಜಿಕಲ್ ಡ್ರೈವ್ಸ್ ಬಗ್ಗೆ ಇದೆ. ಫಾರ್ ಎಕ್ಸಾಂಪಲ್ ಲೈಕ್ ಹಂಗರ್ ಇರ್ಬೋದು, ಹಸಿವಾಗೋದು, ಸೆಕ್ಷುವಲ್ ಆ್ಯಕ್ಟಿವಿಟಿ ಇರ್ಬೋದು. ಸೊ ದೀಸ್ ಆರ್ ಆಲ್ ದಿ ಬಯೋಲಾಜಿಕಲ್ ಡ್ರೈವ್ಸ್, ಬೇಸಿಕ್ ಬಯೋಲಾಜಿಕಲ್ ಡ್ರೈವ್. ಈ ಎಲ್ಲ ಕಾನ್ಸೆಪ್ಟ್ ಬರುವಂಥದ್ದು ಇಡ್ಡಲ್ಲಿ. ಓಕೆ, ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಯಾವತ್ತೂ ಇಂಪಲ್ಸಿವ್ ಇರುತ್ತೆ. ಈ ಒಂದು ನೇಚರ್ ಇಂಪಲ್ಸಿವ್, ಜೊತೆಗೆ ಇದು ಇರ್ರ್ಯಾಷ್ನಲ್. ಯಾವಾಗ ಬೇಕಾದರೂ ಈ ಒಂದು ಥಾಟ್ ಈ ಕೆಲವೊಂದು ಇಂಡಿವಿಜುವಲ್ಸಲ್ಲಿ ಬರ್ಬೋದು. ಓಕೆ, ಆ್ಯಂಡ್ ಆಲ್ಸೋ ದೆ ನೀಡ್ ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್. ಸೊ ಆ ಒಂದು ನೀಡ್ ಫುಲ್ಫಿಲ್ ಆಗಬೇಕು ಅನ್ನೋ ರೀತಿ ಫೀಲ್ ಅವ್ರಿಗಲ್ಲಿರುತ್ತೆ. ಸೊ ಇದನ್ನು ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ ಅಂತ ಕರಿಬೋದು. ದೆ ನೀಡ್ ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್. ಅವ್ರು ಯಾರೂ ಕೂಡ ವೆಯ್ಟ್ ಮಾಡೋದಿಲ್ಲ. ಸೊ ಯೂಶ್ವಲಾಗಿ ಸಣ್ಣ ಮಕ್ಕಳಲ್ಲಿರುತ್ತೆ ಈ ಒಂದು ಫೀಲ್. ಅವರು ಯೂಶ್ವಲಾಗಿ ತುಂಬ ಹಸಿವಾದ್ರೆ ತುಂಬ ಜೋರಾಗಿ ಹೇಳ್ತಾ ಇರ್ತಾರೆ, ಹೌದಲ್ಲ? ಅವ್ರು ಏನೂ ಕೇಳೋದಿಲ್ಲ, ನೀನು ಎಲ್ಲಿದೆಯಾ, ಏನು ನೀನು ಟೆಂಪಲ್ ಇದೆಯಾ ಅಥವಾ ಬೇರೆ ಎಲ್ಲರೂ ಇದೆಯಾ. ಅವ್ರು ಅದೆಲ್ಲ ಕೇಳೋದಿಲ್ಲ. ದೇ ನೀಡ್. ಸೊ ದಿಸ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಆಸ್ ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್. ಈ ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ ಇರೋದ್ರಿಂದ ಈ ಒಂದು ಕಾನ್ಸೆಪ್ಟನ್ನು ನಾವು ಪ್ಲೆಷರ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅಂದರೆ ಇಟ್ ವರ್ಕ್ಸ್ ಆನ್ ಪ್ಲೆಷರ್ ಪ್ರಿನ್ಸಿಪಲ್. ಇದು ಪ್ಲೆಷರ್ ಪ್ರಿನ್ಸಿಪಲಲ್ಲಿ ವರ್ಕ್ ಆಗುತ್ತೆ. ಪ್ಲೆಷರ್ ಪ್ರಿನ್ಸಿಪಲ್ ಅಂದರೆ ಅನ್ನಿಸ್ತಿದೆ ಆ ಟೈಮ್ಗೆ ಅದು ಬೇಕು, ವಿತೌಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅವ್ರಿಗೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಏನು ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹೇಳ್ಬೋದು, ಇವಾಗ ರಾತ್ರಿ 3 ಗಂಟೆ ಆಗಿದೆ, ಇವಾಗಲೇ ಪಾರ್ಟಿಗೆ ಹೋಗಬೇಕು ಹೊರಗಡೆಗೆ. ದೇ ಶುಡ್. ದೇ ಡೋಂಟ್ ನೋ ದ ರಿಯಾಲಿಟಿ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಬೇಸಿಕ್ ಬಯೋಲಾಜಿಕಲ್ ಡ್ರೈವ್ಸ್ ದೇ ಆರ್ ವೆರಿ ಇಂಪಲ್ಸಿವ್. ತುಂಬ ಇಂಪಲ್ಸಿವ್ ಇರ್ತಾರೆ, ತುಂಬ ಇರ್ರ್ಯಾಷ್ನಲ್ ಇರ್ತಾರೆ. ಕಂಪ್ಲೀಟಾಗಿ ಇದು ನಡೆಯುವಂಥದ್ದು ಪ್ರಿನ್ಸಿಪಲ್ ಯಾವುದು? ಪ್ಲೆಷರ್ ಪ್ರಿನ್ಸಿಪಲ್. ಓಕೆ, ಸೊ ದಿಸ್ ದ ಕಾನ್ಸೆಪ್ಟ್. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಈಗೋ. ಏನಿದು ಈಗೋ ಅಂದರೆ? ಆ್ಯಕ್ಚುಲಿ ಈಗೋ ಕಾನ್ಸೆಪ್ಟ್ ಕ್ವೈಟ್ ವೆರಿ ಸಿಂಪಲ್. ಇದು ಏನಿದ್ರು ಬ್ಯಾಲೆನ್ಸ್ ಮಾಡುವಂಥದ್ದು, ಅರ್ಥ ಮಾಡ್ಕೊಳ್ಳುತ್ತೆ ಸಿಚುವೇಶನ್. ಸೊ ಈ ಒಂದು ಥಾಟು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನಾವು ಎಕ್ಸಿಕ್ಯೂಟಿವ್ ಆರ್ಗನ್ ಅಂತ ಕರಿತೀವಿ. ಈಗೋನ ಎಕ್ಸಿಕ್ಯೂಟ್ ಆರ್ಗನ್ ಆಫ್ ಸೈಕಿ ಅಂತ ಮೆನ್ಷನ್ ಮಾಡ್ಬೋದು. ಇನ್ಫ್ಯಾಕ್ಟ್ ಇದು ಕೂಡ ಒಂದು ಕ್ವಶನ್ ಕೇಳ್ಬೋದು. ವಿಚ್ ಲೈಕ್ ಸ್ಟ್ರಕ್ಚರ್ ಆಫ್ ಮೈಂಡ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸಿಕ್ಯೂಟ್ ಆರ್ಗನ್ ಆಫ್ ಸೈಕಿ. ಸೊ ಪ್ಲೀಸ್ ಡೂ ರಿಮೆಂಬರ್ ಇಟ್ ಈಸ್ ಈಗೋ. ಇದು ಈಗೋ. ಓಕೆ, ಸೊ ಇದೇನು ಮಾಡುತ್ತೆ? ಆಲ್ಮೋಸ್ಟ್ ಯಾವಾಗಲೂ ಕೂಡ ಒಂದು ಬ್ಯಾಲೆನ್ಸನ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ. ಯಾವುದರಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು? ಒಂದು ಪ್ಲೆಷರ್ ಪ್ರಿನ್ಸಿಪಲ್ ಮತ್ತು ಸೂಪರ್ ಈಗೋ. ನಾನು ಮತ್ತೆ ಹೇಳ್ತೀನಿ ಅದ್ರ ಬಗ್ಗೆ, ಸೂಪರ್ ಈಗೋ ಬಗ್ಗೆ, ವಿಚ್ ಇಸ್ ವರ್ಕ್ಸ್ ಆನ್ ಲೈಕ್ ಪರ್ಫೆಕ್ಷನ್ ಪ್ರಿನ್ಸಿಪಲ್. ಹಾರ್ಮೋನಿಯನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಿರುತ್ತೆ. ಸೊ ಇಟ್ಸ್ ಎಂಟೈರ್ಲಿ ಬೇಸ್ಡ್ ಆನ್ ರಿಯಾಲಿಟಿ. ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಇಸ್ ರಿಯಾಲಿಟಿ ಪ್ರಿನ್ಸಿಪಲ್. ಈಗ ಮಗು ಅಳ್ತಾ ಇದೆ, ಮಗುಗೆ ಹೇಳ್ಬೋದು ಸ್ವಲ್ಪ ಹೊತ್ತಾಗಲಿ, ನಾನು ಊಟ ಪ್ರೊವೈಡ್ ಮಾಡ್ತೀನಿ, ನಾನು ಫೀಡ್ ಪ್ರೊವೈಡ್ ಮಾಡ್ತೀನಿ. ಅಥವಾ ಒಂದು 7 ವರ್ಷದ ಮಗು ಅಂತ ಅಂದ್ಕೊಳ್ಳಿ. 7 ವರ್ಷದ ಮಗು ತುಂಬ ಕಿರ್ಚ್ತಾ ಇದೆ, ಕ್ಲಾಸ್ ನಡೀತಾ ಇದೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿದೆ ಮಗು ಕಿರ್ಚ್ತಾ ಇದೆ, ಏನು ನನಗೆ ಊಟ ಬೇಕು ಅಂತ. ಊಟ ಬೇಕು, ನನಗೆ ಇವಾಗಲೇ ಬೇಕು, ಕ್ಲಾಸ್ ಮಧ್ಯೆನೇ ಬೇಕು ಅಂದರೆ ದಟ್ ಈಸ್ ಇಡ್. ಈಗೋ ಅಂದರೆ ಲೈಕ್ ಐ ವಿಲ್ ವೆಯ್ಟ್ ಅಪ್ ಟು 1 o'clock, ಲಂಚ್ ಬ್ರೇಕ್ ತನಕ ನಾನು ವೆಯ್ಟ್ ಮಾಡ್ತೀನಿ ಅಂತ ಮಗು ಕಾನ್ಸೆಪ್ಟ್ ಇದ್ದರೆ ದಟ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಆಸ್ ರಿಯಾಲಿಟಿ ಪ್ರಿನ್ಸಿಪಲ್. ಅದನ್ನು ನಾವು ರಿಯಾಲಿಟಿ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ ಇನ್ಫ್ಯಾಕ್ಟ್ ಇದೆಲ್ಲ ಕ್ವಶನ್ ಕೇಳುವಂಥದ್ದು, ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಇದೆಲ್ಲ. ಪ್ಲೆಷರ್ ಪ್ರಿನ್ಸಿಪಲ್ ಯಾವುದು, ರಿಯಾಲಿಟಿ ಪ್ರಿನ್ಸಿಪಲ್ಸ್ ಯಾವುದು, ಇದನ್ನು ಕೇಳುವಂಥ ಆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಆಸ್ಪೆಕ್ಟ್ ಏನಿದೆ? ಸೂಪರ್ ಈಗೋ. ಆ್ಯಕ್ಚುಲಿ ಸೂಪರ್ ಈಗೋ ಕಾನ್ಸೆಪ್ಟ್ ಏನಂತಂದರೆ ಇಟ್ಸ್ ಎ ಲೈಕ್ ಟಾಪ್ ಮೋಸ್ಟ್. ಓಕೆ, ಇದನ್ನು ನಾವು ಮಾರಲ್ ಬ್ರ್ಯಾಂಚ್ ಆಫ್ ಮೈಂಡ್ ಅಂತ ಕರಿತೀವಿ. ದಿಸ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಮಾರಲ್ ಬ್ರ್ಯಾಂಚ್.
ನಮ್ಮ ಮೈಂಡಲ್ಲಿ ಮಾರಲ್ ಬ್ರ್ಯಾಂಚ್ ಇದು. ಸೊ ಇವರಲ್ಲಿ ನಾವು ಸೋಷಲೈಸೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಯಾವ ಸಿಚುವೇಷನಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕಂತ ಈ ಒಂದು ಥಾಟ್, ಈ ಒಂದು ಲೈಕ್ ಥಾಟಿಗೆ ಅಥವಾ ಈ ಒಂದು ಮೈಂಡಿಗೆ ಗೊತ್ತು. ಓಕೆ, ಸೊ ದಟ್ಸ್ ವೈ ಸೋಷಲೈಸೇಷನ್ ಇದು ಯಾವುದೇ ರೀತಿ ಕೆಲಸ ಮಾಡುತ್ತೆ. ಇಟ್ಸ್ ವರ್ಕ್ಸ್ ಆನ್ ಪರ್ಫೆಕ್ಷನ್ ಪ್ರಿನ್ಸಿಪಲ್. ಇದು ಕಂಪ್ಲೀಟಾಗಿ ಪರ್ಫೆಕ್ಷನ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಇದೇ ಸೇಮ್ ಎಕ್ಸಾಂಪಲ್ ಇದಕ್ಕೆ ರಿಲೇಟ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ಅದೇ ಮಗು ವೆಯ್ಟ್ ಮಾಡ್ತಾ ಇದೆ ಲಂಚ್ ಬ್ರೇಕ್ ತನಕ. ಲಂಚ್ ಬ್ರೇಕಲ್ಲಿ ಲಂಚ್ ಲೈಕ್ ಸ್ಪೆಸಿಫಿಕ್ ಒಂದು ರೂಮಿಗೆ ಹೋಗಿ ಒಂದು ಕಡೆ ಕೂತ್ಕೊಂಡು ಚೇರಲ್ಲಿ ಎಲ್ಲ ಲೈಕ್ ಕ್ಲೀನಾಗಿ ಒಂದು ಲೈಕ್ ನಾರ್ಮಲ್ ಮ್ಯಾನರಲ್ಲಿ ಲೈಕ್ ಊಟ ಮಾಡುತ್ತೆ. ಸೊ ದಿಸ್ ಕಾನ್ಸೆಪ್ಟ್ ಆಸ್ ಸೂಪರ್ ಈಗೋ. ಇದನ್ನು ನಾವು ಸೂಪರ್ ಈಗೋ ಕಾನ್ಸೆಪ್ಟ್ ಅಂತ ಕರಿತೀವಿ. ಓಕೆ, ಐ ಥಿಂಕ್ ದಿಸ್ ಆಲ್ಸೋ ಒನ್ ಆಫ್ ದ ಥಿಂಗ್ ದಟ್ ಯು ಶುಡ್ ರಿಮೆಂಬರ್. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ದಿಸ್ ದ ಕಾನ್ಸೆಪ್ಟ್ ಆಫ್ ಇಡ್, ಈಗೋ ಆ್ಯಂಡ್ ಸೂಪರ್ ಈಗೋ. ಇಡ್ ಅಂದರೆ ಬಯೋಲಾಜಿಕಲ್ ಡ್ರೈವ್ಸು, ಇಂಪಲ್ಸಿವ್, ಇರ್ರ್ಯಾಷನಲ್ ಇರುತ್ತೆ. ಲೈಕ್ ಈಗೋ ಅಂದಾಗ ಆಬ್ವಿಯಸ್ಲಿ ಇಟ್ಸ್ ಎಂಟೈರ್ಲಿ ಬೇಸ್ಡ್ ಆನ್ ಹಾರ್ಮೋನಿ, ರಿಯಾಲಿಟಿ ಪ್ರಿನ್ಸಿಪಲ್. ಸೂಪರ್ ಈಗೋ ಮೀನ್ಸ್ ಪರ್ಫೆಕ್ಷನ್ ಪ್ರಿನ್ಸಿಪಲ್. ಮತ್ತು ಇದು ಮಾರಲ್ ಬ್ರಾಂಚ್. ಮಾರಲ್ ಬ್ರಾಂಚ್ ಅಂತ ಕೂಡ ಒಂದು ಸರಿ ಕೇಳಿರುವಂಥ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು. Yes, so with this information we'll solve this question. According to Sigmund Freud, the structural theory of psyche, which component of the mind operates entirely on the pleasure principle? ಯಾವುದು ಪ್ಲೆಷರ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ? ಸೊ ದೆರ್ ಇಸ್ ನೋ ಡೌಟ್, ಪ್ಲೆಷರ್ ಪ್ರಿನ್ಸಿಪಲ್. ಯಾವುದು ಪ್ಲೆಷರ್ ಪ್ರಿನ್ಸಿಪಲ್? ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಸಿ. Option C is the correct answer. So then one more option they mentioned here, that is option D, ಕಾನ್ಷಿಯಸ್ ಮೈಂಡ್. ಏನು ಕಾನ್ಷಿಯಸ್ ಮೈಂಡ್ ಅಂದರೆ ನಾನು ಎಲ್ಲಿ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಟೋಪೋಗ್ರಫಿ ಆಫ್ ಮೈಂಡಲ್ಲಿ ನಾನು ಕಾನ್ಷಿಯಸ್ ಮೈಂಡ್ ಅಂತ ಬರ್ತೀನಿ. ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಸೊ ವಾಟ್ ಎವರ್ ಇಟ್ಸ್ ಹ್ಯಾಪನಿಂಗ್ ಇನ್ ದ ಔಟ್ಸೈಡ್, ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಮತ್ತು ನನ್ನ ತಲೆಯಲ್ಲಿ ಏನು ಯೋಚನೆ ಬರ್ತಿದೆ, ಐ ಕ್ಯಾನ್ ಏಬಲ್ ಟು ನೋ. ನನಗೆ ಗೊತ್ತಿದೆ ನನ್ನಲ್ಲಿ ಥಾಟಲ್ಲಿ ಏನೆಲ್ಲ ರನ್ ಆಗ್ತಿದೆ, ಹೊರಗಡೆ ಏನು ನಡೀತಿದೆ, ಕಂಪ್ಲೀಟ್ ಇದ್ರ ಬಗ್ಗೆ ನನಗೆ ಅವೇರ್ನೆಸ್ ಇದೆ. ಕಾನ್ಷಿಯಸ್ ಮೈಂಡ್ ಮೀನ್ಸ್ ಐ ನೋ ಐ ಆಮ್ ಹ್ಯಾವಿಂಗ್ ಕಂಪ್ಲೀಟ್ ಅವೇರ್ನೆಸ್. ಕಂಪ್ಲೀಟ್ ನನಗೆ ಲೈಕ್ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇದೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ? ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಐ ಥಿಂಕ್ ಈ ಒಂದು ಕ್ವಶನ್ ಏನಿದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ಆ ಪರ್ಟಿಕ್ಯುಲರ್ ಕ್ವಶನ್ ಬಂದಾಗ ರಿಮೈನಿಂಗ್ ಟೋಪೋಗ್ರಫಿ ಆಫ್ ಮೈಂಡ್, ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿ ಒನ್ ಮೋರ್ ಕ್ವಶನ್. A depressed patient states, my internal organs are completely dead and my body does not exist anymore. The nurse documents this as, ಒಂದು ಪೇಷಂಟ್ ಇದ್ದಾರೆ ವಿತ್ ಡಿಪ್ರೆಷನ್. ಸೊ ಅವನು ಹೇಳ್ತಾ ಇದ್ದಾನೆ, ನನ್ನ ಒಳಗಡೆ ಅಂತ ಎಲ್ಲ ನನ್ನ ಆರ್ಗನ್ಸ್ ಕಂಪ್ಲೀಟಾಗಿ ಸತ್ತೋಗ್ತಾ ಇದೆ. ಸೊ ನನ್ನ ಬಾಡಿ ಮೇಲೆ ಇರೋದಿಲ್ಲ. ಇದನ್ನು ನಾವೇನಂತ ಕರಿಬೇಕು? ಸೊ ಲಿಟ್ರಲಿ ದಿಸ್ ಸೆಂಟೆನ್ಸ್ ವಿಚ್ ಶೋಸ್ ಇಟ್ಸ್ ಎ ಡಿಲ್ಯೂಷನ್. ಸೊ ನೀವು ಬ್ರಾಡ್ ಐಡಿಯಾ ಗೊತ್ತಾಗಬೇಕು ಫಸ್ಟ್ ನಮಗೆ, ಇದು ಯಾವುದ್ರ ಬಗ್ಗೆ ಇದೆ ಕಾನ್ಸೆಪ್ಟು. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಇದು ಯಾವುದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ. ಸೊ ದಿಸ್ ಇಸ್ ದ ಮೇನ್ ಸೆಂಟೆನ್ಸ್ ಶೋಸ್ ಇಟ್ಸ್ ಎ ಫೀಚರ್ ಆಫ್ ಡಿಲ್ಯೂಷನ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಡಿಲ್ಯೂಷನ್? ಡಿಲ್ಯೂಷನ್ ಅಂದರೆ ಏನು? ನಾನು ಹೊಸ್ದಾಗಿ ಬಂದಿದ್ದೀನಿ, ನನಗೇನು ಗೊತ್ತಿಲ್ಲ ಡಿಲ್ಯೂಷನ್ ಅಂತ ನೀವು ಕೇಳ್ಬೋದು. ಸೊ ಡಿಲ್ಯೂಷನ್ ಅಂದರೆ ಕಾನ್ಸೆಪ್ಟ್ ತುಂಬ ಸಿಂಪಲ್. ಕೆಲವೊಂದು ಟೈಮಲ್ಲಿ ಪೇಷಂಟ್ಸ್ ಏನು ಮಾಡ್ತಾರೆ, ಕೆಲವೊಂದನ್ನು ನಂಬ್ತಾರೆ ವಿಚ್ ಈಸ್ ಫಾಲ್ಸ್. ಸುಳ್ಳು ಇನ್ಫಾರ್ಮೇಷನ್ ನಂಬ್ತಾರೆ, ವಿಚ್ ಈಸ್ ಫರ್ಮ್. ಗಟ್ಟಿಯಾಗಿ ನಂಬ್ತಾರೆ, ಅದೇ ಸತ್ಯ. ಎಸ್, ಸೊ ಇಟ್ಸ್ ಎ ಫಾಲ್ಸ್ ಫರ್ಮ್ ಬಿಲೀಫ್ ವಿಚ್ ಈಸ್ ಅನ್ಶೇಕಬಲ್. ಇದು ನಾವು ಏನು ಮಾಡಿದ್ರೂ ಅವ್ರು ನಮ್ಮನ್ನು ನಂಬಲ್ಲ. ಅವ್ರು ಏನು ನಂಬಿದರೆ ಅದೇ ಫೈನಲ್. ಎ ಫಾಲ್ಸ್ ಫರ್ಮ್ ಬಿಲೀಫ್ ವಿಚ್ ಈಸ್ ಅನ್ಶೇಕಬಲ್. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಅಸ್ ಡಿಲ್ಯೂಷನ್. ಇದನ್ನು ನಾವು ಡಿಲ್ಯೂಷನ್ ಅಂತ ಕರಿತೀವಿ. ಸೊ ಲೈಕ್ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದೇ ಕೂಡ ಒಂದು ಡಿಲ್ಯೂಷನ್. ಮೈ ಇಂಟರ್ನಲ್ ಆರ್ಗನ್ಸ್ ಆರ್ ಕಂಪ್ಲೀಟ್ಲಿ ಡೆಡ್. ಅವ್ನು ಹೇಳ್ತಾ ಇದ್ದಾನೆ ಪೇಷಂಟು, ನನ್ನ ಒಳಗಡೆ ಇರುವಂಥ ಎಲ್ಲ ಆರ್ಗನ್, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಎಲ್ಲ ಸತ್ತೋಗ್ತಿದೆ ಮೇಡಮ್, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಸತ್ತೋಗ್ಬೋದು ಅಂತ ಹೇಳ್ತಾ ಇರ್ಬೋದು. ಇಟ್ಸ್ ಲೈಕ್ ದ ಪೇಷಂಟ್ ಈಸ್ ಕ್ವೈಟ್ ಓಕೆ. ಫಿಸಿಕಲಿ ದ ಪೇಷಂಟ್ ಈಸ್ ಓಕೆ, ಬಟ್ ಸೈಕಾಲಜಿಕಲಿ ಅಥವಾ ಈಸ್ ನಾಟ್ ಓಕೆ. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಡಿಲ್ಯೂಷನ್ ಅಂತ ಕರಿತೀವಿ. ಕೆಲವೊಂದು ಟೈಪ್ಸ್ ಇದೆ. ಡಿಲ್ಯೂಷನ್ ಆಫ್ ಗ್ರ್ಯಾಂಡಿಯೋರ್ ಇದೆ, ಡಿಲ್ಯೂಷನ್ ಆಫ್ ನಿಹಿಲಿಸಮ್ ಇದೆ, ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಇದೆ, ಡಿಲ್ಯೂಷನ್ ಆಫ್ ಇನ್ಫಿಡೆಲಿಟಿ ಅಂತ 4 ಆಪ್ಷನನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಹೌದಲ್ವಾ? 4 ಆಪ್ಷನ್ನು ಮೆನ್ಷನ್ ಮಾಡಿದ್ದಾರೆ. ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಏನಿದೆ? ಫಸ್ಟ್ ಒನ್ ಇಸ್ ಡಿಲ್ಯೂಷನ್ ಆಫ್ ಗ್ರ್ಯಾಂಡಿಯೋರ್ ಡಿಲ್ಯೂಷನ್ ಅಂತ ಕರೀತಾರೆ. ಸೊ ಏನಿದು ಡಿಲ್ಯೂಷನ್ ಆಫ್ ಗ್ರ್ಯಾಂಡಿಯೋರ್ ಅಂದರೆ? ಸೊ ಪ್ಲೀಸ್ ಡೂ ರಿಮೆಂಬರ್, ಇಟ್ಸ್ ಕ್ವೈಟ್ ವೆರಿ ಸಿಂಪಲ್. ನಿಮ್ಮ ಕಡೆಯೇ ತುಂಬ ಜನ ಈ ರೀತಿ ಡಿಲ್ಯೂಷನ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು, ತುಂಬ ಕಾಮನ್ ಆಗಿ. ಇಲ್ಲಿ ಏನಾಗುತ್ತೆ, ಇವ್ರಿಗೆ ಒಂದು ಫಾಲ್ಸ್ ಬಿಲೀಫ್ ಇದೆ. ಏನಂತ? ಇವ್ರಿಗೆ ತುಂಬ ಎಕ್ಸ್ಟ್ರೀಮ್ ಪವರ್ ಇದೆ ಅಂತ ಫಾಲ್ಸ್ ಬಿಲೀಫ್. ಎಸ್, ಎಕ್ಸ್ಟ್ರೀಮ್ ಪವರ್. ಜಸ್ಟ್ ಎ ಸೆಕೆಂಡ್, ಐ ವಿಲ್ ರೈಟ್. ಓಕೆ,
ನಾನು ಆಲ್ರೆಡಿ ಹೇಳಿದ್ದೀನಿ, ದೇ ಆರ್ ಹ್ಯಾವಿಂಗ್ ಫಾಲ್ಸ್ ಬಿಲೀಫ್ ಆಫ್ ಎಕ್ಸ್ಟ್ರೀಮ್ ಪವರ್, ನಂಗೆ ತುಂಬ ಪವರ್ ಇದೆ. ಸೊ ಬ್ಯಾಂಕಲ್ಲಿ 50 ರೂಪಾಯಿ ಇರಲ್ಲ, ಬಟ್ ಇವ್ರ ಪ್ರಕಾರ ಇವರಲ್ಲಿ ತುಂಬ ಜಾಸ್ತಿ ಪವರ್ ಇದೆ ಅನ್ನೋವಂಥ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ. ಒಂದು ಎಕ್ಸ್ಟ್ರೀಮ್ ಪವರ್ ಬಗ್ಗೆ ಕಾನ್ಸೆಪ್ಟ್ ಇರುತ್ತೆ. ತುಂಬ ಆಸ್ತಿ ಇದೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ಎಸ್, ತುಂಬ ಆಸ್ತಿ ಇದೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಬಟ್ ಫ್ರೆಂಡ್ ಹತ್ರ ಟಿಫನ್ಗೆ ದುಡ್ಡು ಕೇಳಿರ್ತಾರೆ. ದೆನ್ ಇವ್ರು ಹೇಳ್ತಾರೆ ಲೈಕ್ ಇವ್ರಿಗೆ ಡಿವೈನ್ ಐಡೆಂಟಿಟಿ, ಒಂದು ಒಳ್ಳೆ ದೇವ್ರ ಕಡೆಯಿಂದ ಬಂದಂಥ ಒಂದು ಐಡೆಂಟಿಟಿ ಇದೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಥವಾ ತುಂಬ ಸಿಂಪಲ್ಲಾಗಿ ನಾನು ಇನ್ನೂ ಲೈಕ್ ತುಂಬ ಈಸಿಯಾಗಿ ಎಕ್ಸ್ಪ್ಲನೇಷನ್ ಹೇಳೋದಾದರೆ ತುಂಬ ಈಸಿಯಾಗಿ ಹೇಳ್ಬೋದು. ಆ್ಯಕ್ಚುಲಿ ನಿನ್ನೆ ರಾಕಿಂಗ್ ಸ್ಟಾರ್ ಎಷ್ಟು ಕಾಲ್ ಮಾಡಿದ್ರು, ಮನೆಗೆ ಬರ್ತೀನಂದ್ರು ನಾನೇ ಬೇಡ ಅಂತಂದೆ ಹೇಳ್ತಾರೆ. ಬಟ್ ಯಾವ ರಾಕಿಂಗ್ ಸ್ಟಾರ್ ಕೂಡ ಅವ್ರಿಗೆ ಪರಿಚಯ ಇರೋದಿಲ್ಲ. ನೆನ್ನೆ ಹೇಳ್ಬೋದು, ಆ್ಯಕ್ಚುಲಿ ಸುದೀಪ್ ಟೀ ಕುಡಿಲಿಕ್ಕೆ ಕರೆದಿದ್ರು ಆ್ಯಕ್ಟರ್, ಬಟ್ ನಾನೇ ಇವಾಗ ಬ್ಯುಸಿ ಇದ್ದೀನಿ, ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಹೇಳಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೇಳ್ಬೋದು ಇನ್ನೊಂದು ಕಾನ್ಸೆಪ್ಟ್. ಸೊ ಇಲ್ಲೇ ಒಂದು ಬೆಂಗಳೂರು ಬಸವನಗುಡಿಲಿ ಒಂದು 50-60 ಕೋಟಿಯಲ್ಲಿ ನಾನು ಒಂದು ಸೈಟ್ ತೊಗೊಳ್ತಿದ್ದೀನಿ ಅಂತ ಹೇಳ್ಬೋದು. ಎಸ್, ಈ ರೀತಿ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಡಿಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ ಅಥವಾ ಗ್ರ್ಯಾಂಡಿಯೋ ಡಿಲ್ಯೂಷನ್. ಅವ್ರ ಬಗ್ಗೆ ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಇರುತ್ತೆ. ನನ್ನ ಹತ್ರ ಎಕ್ಸ್ಟ್ರೀಮ್ ಪವರ್ ಇದೆ, ವೆಲ್ತ್ ಇದೆ, ನಾನು ತುಂಬ ದೊಡ್ಡ ಫೇಮಸ್ಸು, ಎಸ್ ನನ್ನ ಕಂಡ್ರೆ ಎಲ್ಲರೂ ಎದುರ್ತಾರೆ. ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಕಾಲ್ ಇಟ್ ಅಸ್ ಡಿಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ. ಇದನ್ನು ನಾವು ಡಿಲ್ಯೂಷನ್ ಆಫ್ ಗ್ರ್ಯಾಂಡಿಯೋರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಒಂದು. ನೆಕ್ಸ್ಟು ಡಿಲ್ಯೂಷನ್ ಆಫ್ ನಿಹಿಲಿಸಮ್. ಸೊ ಡಿಲ್ಯೂಷನ್ ಆಫ್ ನಿಹಿಲಿಸಮ್ ಅಂದರೆ ಕಾನ್ಸೆಪ್ಟ್ ಏನಂದರೆ, ಸೊ ಇದನ್ನು ಡಿಲ್ಯೂಷನ್ ಆಫ್ ನಿಹಿಲಿಸಮನ್ನು ಕೋಟಾರ್ಡ್ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ನೆನ್ಪಿಟ್ಕೋಬೇಕು. ಇನ್ಫ್ಯಾಕ್ಟ್ ಐ ವಿಲ್ ಚೇಂಜ್ ದ ಪೆನ್ ಕಲರ್ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ನಾವು ಕೋಟಾರ್ಡ್ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ಕೋಟಾರ್ಡ್ ಸಿಂಡ್ರೋಮ್ ಅಂದರೂ ಕೂಡ ಒಂದೇ, ಡಿಲ್ಯೂಷನ್ ಆಫ್ ನಿಹಿಲಿಸಮ್ ಅಂದರೂ ಕೂಡ ಒಂದೇ. ಈ ಕೋಟಾರ್ಡ್ ಸಿಂಡ್ರೋಮಲ್ಲಿ ಏನು ಫಿನೋಮಿನಾ ಅಂತಂದರೆ, ಅವ್ರು ಅಂದ್ಕೊಳ್ತಾ ಇರ್ತಾರೆ ಇಟ್ ಇಸ್ ಎ ಫಿಕ್ಸ್ಡ್ ಫಾಲ್ಸ್ ಬಿಲೀಫ್. ಏನಂತ ಅಂದ್ಕೊಳ್ತಾರೆ, ನನ್ನ ಬಾಡಿ ಪಾರ್ಟ್ಸ್ ಎಲ್ಲ ಸತ್ತೋಗ್ತಾ ಇದೆ, ಡೆಸ್ಟ್ರಾಯ್ ಆಗ್ತಿದೆ. ಹೇಳಿದ್ನಲ್ಲ, ಬಾಡಿ ಪಾರ್ಟ್ಸ್ ಡೆಸ್ಟ್ರಾಯ್ ಆಗ್ತಿದೆ, ಆರ್ಗನ್ಸ್ ಎಲ್ಲ ಸತ್ತೋಗ್ತಾ ಇದೆ, ನಾನೇ ಇರೋದಿಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ. ಈ ರೀತಿ ಫೀಚರ್ಸನ್ನು ನಾವು ಯೂಶಲಾಗಿ ನೋಡ್ಬೋದು. ಮತ್ತು ಈವನ್ ಯೂನಿವರ್ಸ್ ನಾಟ್ ಎಕ್ಸಿಸ್ಟ್ ಅಂದರೆ ಇಡೀ ಪ್ರಪಂಚನೇ ಇಲ್ಲ, ಎಲ್ಲ ಸುಳ್ಳು. ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ, ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಿಲ್ಯೂಷನ್ ಆಫ್ ನಿಹಿಲಿಸಮ್. ಅರ್ಥ ಆಗ್ತಿದೆಯಾ? ಸೊ ಯೂಶಲಾಗಿ ಈ ಒಂದು ಕೇಸಸ್ ಡಿಲ್ಯೂಷನ್ ಆಫ್ ನಿಹಿಲಿಸಮ್ ನಾವು ನೋಡುವಂಥದ್ದು ಸೈಕೋಟಿಕ್ ಡಿಪ್ರೆಷನ್ಸಲ್ಲಿ. ತುಂಬ ಸಿವಿಯರ್ ಫಾರ್ಮ್ ಆಫ್ ಡಿಪ್ರೆಷನ್ ಇದು, ಸೈಕೋಟಿಕ್ ಡಿಪ್ರೆಷನ್. ಈ ಪೇಷಂಟ್ಸಲ್ಲಿ ನಾವು ಡಿಲ್ಯೂಷನ್ ಆಫ್ ನಿಹಿಲಿಸಮನ್ನು ನೋಡ್ತೀವಿ. ಅರ್ಥ ಆಗ್ತಿದೆ? ಸೊ ಇದನ್ನು ನಾವೇನಂತ ಕರಿತೀವಿ, ದಿಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕೋಟಾರ್ಡ್ ಸಿಂಡ್ರೋಮ್. ಇದನ್ನು ನಾವು ಕೋಟಾರ್ಡ್ ಸಿಂಡ್ರೋಮ್ ಅಂತ ಕರಿತೀವಿ. ಆಬ್ವಿಯಸ್ಲಿ ನಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿಲ್ಯೂಷನ್ ಆಫ್ ನಿಹಿಲಿಸಮ್. ಸೊ ನಾನು ಫಸ್ಟ್ ಇನಿಷಿಯಲ್ ಕ್ಲಾಸ್ ಸ್ಟಾರ್ಟ್ ಆದಾಗಲೇ ಹೇಳಿದೆ, ನಮ್ಮ ಗೋಲ್ ಈ ಒಂದು ಡಿಸ್ಕಷನ್ ಸೆಷನಲ್ಲಿ ರೈಟ್ ಆನ್ಸರ್ ಹುಡ್ಕೋದಷ್ಟೇ ಅಲ್ಲ, ಅಷ್ಟೇ ಬಿಡೋದಲ್ಲ, ಲೈಕ್ ಇನ್ನು ಅಡಿಷ್ನಲ್ ಪಾಯಿಂಟ್ಸ್ ಕೂಡ ನಾವು ಡಿಸ್ಕಸ್ ಮಾಡಬೇಕು. ಬಿಕಾಸ್ ಯಾವುದು ಕೂಡ ಕಾಪಿ ಪೇಸ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕ್ವಶನ್. ಆ್ಯಂಡ್ ಒನ್ ಮೋರ್ ಥಿಂಗ್, KE ಎಕ್ಸಾಮಿನೇಷನ್ ಕರ್ನಾಟಕದವರು ಅಷ್ಟೇ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನೀವು ಯಾರು ರೆಗ್ಯುಲರ್ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಲೈಕ್ ಈಗ ಫಸ್ಟ್ ಟೈಮ್ ನೀವು ಪ್ರಿಪೇರ್ ಆಗ್ತಿದ್ದೀರಾ, ನೀವು ಎಂಟೈರ್ಲಿ ಕರ್ನಾಟಕನೇ ಫೋಕಸ್ ಮಾಡಿದ್ದೀರಾ, ಕರ್ನಾಟಕದ ಮನೆ ಹತ್ರನೇ ಜಾಬ್ ಬೇಕಂತ ಅಂದ್ಕೊಳ್ತಿದ್ದೀರಾ, ಸೊ ಯು ಶುಡ್ ಪ್ರಿಪೇರ್ ವೆರಿ ವೆಲ್. ನೀವು ಪ್ರಿಪೇರ್ ಆಗಲೇಬೇಕು. ಯಾಕಂದರೆ ಯು ಆರ್ ಗೋಯಿಂಗ್ ಟು ಕಾಂಪೀಟ್ ವಿತ್ ಟಾಪರ್ಸ್. ಯಾಕೆಂದರೆ ಒಂದು 2020 ನಾರ್ಸೆಟ್ ಸ್ಟಾರ್ಟ್ ಆದಾಗಲಿಂದ ಒಂದು ಕಾನ್ಸೆಪ್ಟ್ ಆಲ್ ಓವರ್ ಇಂಡಿಯಾ ಕರ್ನಾಟಕ ಲೈಕ್ ನಸಸಿದ್ದಾರೆ. ಆಲ್ ಓವರ್ ಇಂಡಿಯಾ ಎಲ್ಲ ಏಮ್ಸ್ಗಳಲ್ಲಿದ್ದಾರೆ. ಎಲ್ಲರೂ ಕೂಡ ಯಾರ್ಯಾರು ಅವರಲ್ಲಿ ಥಾಟ್ ಇದೆ ನಮ್ಮ ಮನೆ ಹತ್ರ ಬರಬೇಕಂತ, ಆಲ್ರೆಡಿ ದೇ ಆರ್ ಪ್ರಿಪೇರ್ಡ್, ದೇ ಸೆಕ್ಯೂರ್ಡ್ ಎ ಜಾಬ್, ದೇ ಆರ್ ಪ್ರಿಪೇರಿಂಗ್. ರೈಟ್? ಸೊ ಇವ್ರ ಜೊತೆ ನೀವು ಕಾಂಪೀಟ್ ಮಾಡ್ತಾಯಿದ್ದಾರೆ. ಆಬ್ವಿಯಸ್ಲಿ ನಿಮ್ಮ ಪ್ರಿಪ್ರೇಷನ್ ಕೂಡ ಪೀಕಲ್ಲೇ ಇರಲೇಬೇಕು, ಇಲ್ಲಾಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಟ್ರೈ ಟು ಸ್ಟ್ರೆಂಥನ್ ಯುವರ್ ಪ್ರಿಪ್ರೇಷನ್. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶಕ್ತಿಯುತವಾಗಿ ನಿಮ್ಮ ಪ್ರಿಪ್ರೇಷನ್ ಆಗಲೇಬೇಕು. ಓಕೆ, ಇಟ್ಸ್ ಔಟ್ ಆಫ್ ಸಿಲೆಬಸ್. ವಿಲ್ ಗೋ ವಿತ್ ಆಪ್ಷನ್ ಸಿ. ವಾಟ್ ಈಸ್ ಆಪ್ಷನ್ ಸಿ? ಆಪ್ಷನ್ ಸಿಯಲ್ಲಿ ಏನಿದೆ, ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಇದೆ. ಏನು ಪರ್ಸಿಕ್ಯೂಷನ್ ಅಂದರೆ, ಇದು ಕೂಡ ಫಾಲ್ಸ್ ಬಿಲೀಫ್ ಒಂದು. ಪರ್ಸಿಕ್ಯೂಷನ್ ಡಿಲ್ಯೂಷನ್ ಮೇನ್ ಕಾನ್ಸೆಪ್ಟ್ ಏನಂತಂದರೆ, ಇವರು ಅಂದ್ಕೊಳ್ತಾ ಇರ್ತಾರೆ, ಏನಂತ ಅಂದ್ಕೊಳ್ತಾರೆ, ಲೈಕ್ ಇವ್ರು ಅಂದ್ಕೊಳ್ತಾರೆ ಯಾರೋ ಒಬ್ಬನನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನನಗೆ ಹಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಇವ್ರು ಸುಮ್ಮನೆ ಅಂದ್ಕೊಳ್ತಿದ್ದಾರೆ, ಬಟ್ ಆ್ಯಕ್ಚುಲ್ ರಿಯಾಲಿಟಿಲಿ ಅದು ಯಾವುದೂ ಇರೋದಿಲ್ಲ. ಲೈಕ್ ಸಮ್ ಒನ್ ಈಸ್ ಗೋಯಿಂಗ್ ಟು ಹಾರ್ಮ್, ಯಾರೋ ನನಗೆ ಹೊಡಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು. ಯಾರೋ ನನ್ನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಥವಾ ಯಾರೋ ನನ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ದೇ ಆರ್ ಗೋಯಿಂಗ್ ಟು ಕಿಲ್. ಯಾರನ್ನ? ಕಿಲ್ ದ ಪೇಷಂಟ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಈ ರೀತಿ ಒಂದು ಥಾಟ್ ಅವರಲ್ಲಿ ಇರುತ್ತೆ. ಈ ರೀತಿ ಥಾಟ್ ಇದ್ದರೆ, ಈ ರೀತಿ ಹೇಳ್ಕೊಂಡ್ರೆ ಅದು ನಾವೇ ಅಂತ ಕರಿತೀವಿ, ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್. ಇನ್ಫ್ಯಾಕ್ಟ್ ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಇಸ್ ದ ಮೋಸ್ಟ್ ಕಾಮನ್ ಡಿಲ್ಯೂಷನ್.
ದಿಸ್ ದ ಮೋಸ್ಟ್ ಕಾಮನ್ ಡಿಲ್ಯೂಷನ್ ಇನ್ ಕೇಸ್ ಆಫ್ ಸ್ಕಿಝೋಫ್ರೇನಿಯಾ ಪೇಷಂಟ್ಸಲ್ಲಿ ದಿಸ್ ದ ಮೋಸ್ಟ್ ಕಾಮನ್ ಡಿಲ್ಯೂಷನ್. ನೀವು 100% ನೆನ್ಪಿಟ್ಕೊಳ್ಬೇಕು ಈ ಒಂದು ಪಾಯಿಂಟನ್ನು, ಯಾಕಂದರೆ ಇಲ್ಲಿ ಕ್ವಶನ್ ಬಂದಿದೆ, ತುಂಬ ಸರಿ ಬಂದಿದೆ, ಒಂದು ಸರಿ ಇಲ್ಲ ತುಂಬ ಸರಿ ಬಂದಿದೆ. ನೆಕ್ಸ್ಟ್ ಆಪ್ಷನ್ ಡಿ ಡಿಲ್ಯೂಷನ್ ಆಫ್ ಇನ್ಫಿಡಿಲಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಎಸ್, ಡಿಲ್ಯೂಷನ್ ಆಫ್ ಇನ್ಫಿಡಿಲಿಟಿ. ಏನು ಡಿಲ್ಯೂಷನ್ ಆಫ್ ಇನ್ಫಿಡಿಲಿಟಿ ಅಂದರೆ, ಇವ್ರಿಗೆ ಎಲ್ಲೋ ಒಂದು ಕಡೆ ಕಾನ್ಸೆಪ್ಟ್ ಏನು, ಮೋಸ್ಟ್ಲಿ ನನ್ನ ಲೈಫ್ ಪಾರ್ಟ್ನರ್ ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಮೋಸ್ಟ್ಲಿ ಇವರು ಅನ್ಫೇತ್ಫುಲ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು. ಎಸ್, ಅಕಾರ್ಡಿಂಗ್ ಟು ದೆಮ್ ದೇರ್ ಪಾರ್ಟ್ನರ್, ಅವರ ಪಾರ್ಟ್ನರ್ ಏನಿದ್ದಾರೆ ಈಸ್ ಅನ್ಫೇತ್ಫುಲ್, ಅಥವಾ ದೇ ಮೇ ಹ್ಯಾವ್ ಲೈಕ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಬೇರೆಯವ್ರ ಜೊತೆ ಸಂಬಂಧ ಇರ್ಬೋದು. ಈ ರೀತಿ ಒಂದು ಥಾಟಲ್ಲಿ ಇರ್ತಾರೆ, ಬಟ್ ಆ್ಯಕ್ಚುಲ್ ರಿಯಾಲಿಟಿಲಿ ಅದು ಇರೋದಿಲ್ಲ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಏನಂತ ಕರಿತೀವಿ, ಡಿಲ್ಯೂಷನ್ ಆಫ್ ಇನ್ಫಿಡಿಲಿಟಿ. ಈ ಡಿಲ್ಯೂಷನ್ ಆಫ್ ಇನ್ಫಿಡಿಲಿಟಿನ ನಾವು ಒಥೆಲ್ಲೋ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ಲೈಕ್ ಇಟ್ಸ್ ನಾಟ್ ದಟ್ ಮಚ್ ನೆಸಸರಿ, ಬಟ್ ಸ್ಟಿಲ್ ದಿಸ್ ಮಚ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ಸೊ ಡಿಲ್ಯೂಷನ್ ಅಂತ ಕಾನ್ಸೆಪ್ಟ್ ಈ ಕ್ವಶನ್ ಕಾಂಟೆಕ್ಸ್ಲಿ ನಾನು ಮಾತಾಡೋದಾದರೆ ಇಷ್ಟು ಪಾಯಿಂಟ್ ಕಂಪಲ್ಸರಿ ನೀನು ನೆನ್ಪಿಟ್ಕೋಬೇಕು. ಐ ಹೋಪ್ ದಿಸ್ ಇಸ್ ಕ್ವೈಟ್ ಲೈಕ್ ಇಂಪಾರ್ಟೆಂಟ್. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಎಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ರೈಟ್ ಆನ್ಸರ್ ಹೇಳಿದ್ದೀನಿ, ಡಿಲ್ಯೂಷನ್ ಆಫ್ ನಿಹಿಲಿಸಮ್. Next, coming to question number 6, the nurse asks a quiet patient, what would you like to talk about today? This is an example of, ಸೊ ಇದು ಥೆರಪ್ಯೂಟಿಕ್ ಕಮ್ಯುನಿಕೇಷನ್ ಬಗ್ಗೆ ಇರುವಂಥ ಒಂದು ಕ್ವಶನ್. ಕೆಲವೊಂದು ಟೈಮಲ್ಲಿ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಕ್ವಶನ್ ಅಂತ ಹೇಳುವಂಗಿಲ್ಲ, ಯಾಕಂದರೆ ಲೈಕ್ ನೀವು ಡಿಸೀಸ್ ಕಂಡೀಷನ್ ಓದು ಹೋಗಿರ್ತೀರಾ, ಕೆಲವೊಂದು ಟೈಮ್ ಥೆರಪ್ಯೂಟಿಕ್ ಕಮ್ಯುನಿಕೇಷನ್ ಬಗ್ಗೆ ಕ್ವಶನ್ ಬರ್ಬೋದು. ಆಬ್ವಿಯಸ್ಲಿ ಆ ರೀತಿ ಆಗುತ್ತೆ. ಇಟ್ ಇಸ್ ನನಗೆ 100% ಎಲ್ಲ ಬರಲ್ಲ ಅಂತ ಹೇಳಲ್ಲ, 100% ಇದು ಕೂಡ ಡಿಸೀಸ್ ಕಂಡೀಷನ್ ಅಷ್ಟೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಇದು ಕೂಡ ಇಲ್ಲಿ ಏನಿದೆ ಕಾನ್ಸೆಪ್ಟು, ನಾವು ಪೇಷಂಟ್ ಹತ್ರ ಹೋಗಿ ಇವತ್ತಿನ ದಿನದ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಮಾತಾಡ್ತಿದ್ದೀನಿ. ಏನಿದು, ಯಾವ ಟೆಕ್ನಿಕ್ ಇದು, ಥೆರಪ್ಯೂಟಿಕ್ ಕಮ್ಯುನಿಕೇಷನ್ ಟೆಕ್ನಿಕಲ್ಲಿ ಯಾವುದು? ಆಪ್ಷನ್ ಎ ರಿಫ್ಲೆಕ್ಷನ್ನ, ಆಪ್ಷನ್ ಬಿ ಬ್ರಾಡ್ ಓಪನಿಂಗ, ಆಪ್ಷನ್ ಸಿ ಫೋಕಸಿಂಗ, ಆಪ್ಷನ್ ಡಿ ಕ್ಲಾರಿಫಿಕೇಷನ್ನ. ಸೊ ಲೈಕ್ ನಾವು ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಆ ಎಲ್ಲ ಆಪ್ಷನ್ಗಳದ್ದು ಮೀನಿಂಗನ್ನು ನಾವು ಫಸ್ಟ್ ಡಿಸ್ಕಸ್ ಮಾಡ್ತೀವಿ, ಆಮೇಲೆ ರೈಟ್ ಆನ್ಸರ್ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಆಪ್ಷನ್ ಏನಿದೆ, ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದರೆ ಏನು ಕಾನ್ಸೆಪ್ಟ್? ರಿಫ್ಲೆಕ್ಷನ್ ಅಂದರೆ ಆರ್ ಫಾರ್ ರಿಫ್ಲೆಕ್ಷನ್, ಆರ್ ಫಾರ್ ರಿಪೀಟಿಂಗ್ ಬ್ಯಾಕ್. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ವಾಪಸ್ ರಿಪೀಟ್ ಮಾಡ್ತೀವಿ. ಓಕೆ, ಯಾಕೆ ರಿಪೀಟ್ ಮಾಡ್ತೀವಿ? ಕೆಲವೊಂದು ಎಮೋಷ್ನಲ್ ಆಸ್ಪೆಕ್ಟ್ ನಮ್ಗೆ ಗೊತ್ತಾಗಬೇಕು. ಓಕೆ, ಮತ್ತು ನಾವು ಅದನ್ನು ರೆಕಗ್ನೈಸ್ ಮತ್ತೆ ವಾಪಸ್ ಹೇಳೋದ್ರಿಂದ ದೇ ಕ್ಯಾನ್ ರೆಕಗ್ನೈಸ್, ಪೇಷಂಟ್ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಓಕೆ, ನನಗೆ ಈ ರೀತಿ ಆಗಿದೆ. ಎಸ್, ದೇ ವಿಲ್ ರೆಕಗ್ನೈಸ್. ಏನೋ ಒಂದು ಮಾತಾಡ್ತಿದ್ದಾರೆ, ಮೇಡಮ್ ನಾನು 5 ಸರಿ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೆ, ಬಟ್ ಆಮೇಲೆ ನಂಗೆ ಅನ್ನಿಸ್ತು. ನಾನು ಅವಾಗ ಹೇಳ್ತೀನಿ, ನೀವು 5 ಸರಿ ಸೂಸೈಡ್ ಮಾಡ್ಕೊಳ್ಳೋ ಟ್ರೈ ಮಾಡಿದ್ರಾ? ನಾನು ಕೇಳ್ತೀನಿ, ಮತ್ತೆ ರಿಫ್ಲೆಕ್ಟ್ ಮಾಡ್ತೀನಿ. ಓಕೆ, ಅವ್ರಿಗೆ ಅದು ಅರ್ಥ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ರೆಕಗ್ನೈಸ್. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಕೋರ್ ಐಡಿಯಾನ ನಾನು ಅವ್ರಿಗೆ ರಿಪೀಟ್ ಮಾಡೋದ್ರಿಂದ ಅವ್ರಿಗೆ ರೆಕಗ್ನೈಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ರಿಫ್ಲೆಕ್ಷನ್. ಅವ್ರ ಓನ್ ಫೀಲಿಂಗನ್ನು ಅವ್ರಿಗೆ ನಾವು ರೆಕಗ್ನೈಸ್ ಮಾಡ್ತೀವಿ, ಬೇರೆ ಏನೋ ಮಾತಾಡೋಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ರೆಕಗ್ನೈಸ್ ಮಾಡ್ತೀವಿ. ಸೊ ದಿಸ್ ಕಾನ್ಸೆಪ್ಟ್ ವಿ ಕ್ಯಾನ್ ಕಾಲ್ ಇಟ್ ಇಸ್ ರಿಫ್ಲೆಕ್ಷನ್. ಇದನ್ನು ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ರಾಡ್ ಓಪನಿಂಗ್. ಬ್ರಾಡ್ ಓಪನಿಂಗ್ ಕಾನ್ಸೆಪ್ಟ್ ಏನಂತಂದರೆ, ನಾವು ಅಲೋ ಮಾಡ್ತೀವಿ ಪೇಷಂಟ್ನ. ಎಸ್, ಅವರೇ ಇನಿಷಿಯೇಟ್ ಮಾಡಬೇಕು ಟಾಕನ್ನು. ಅವ್ರಿಗೆ ಅಂತ ನಾವು ಸ್ಪೆಸಿಫಿಕಾಗಿ ಏನು ಕ್ವಶನ್ ಕೇಳೋದಿಲ್ಲ, ಯಾವುದ್ರ ಬಗ್ಗೆ ನೀವು ಮಾತಾಡೋಕ್ಕೆ ಇಷ್ಟಪಡ್ತೀರಾ, ದೇ ಶುಡ್ ಇನಿಷಿಯೇಟ್. ಎಸ್, ಕೆಲವೊಂದು ಟೈಮ್ ನಾವು ಕ್ವಶನ್ ಕೇಳ್ಬೋದು, ಬಟ್ ಸ್ಟಿಲ್ ಅವ್ರಿಗೆ ನಾವು ಸ್ಪೆಸಿಫಿಕ್ ಕ್ವಶನ್ಸ್ ಕೇಳೋದಿಲ್ಲ. ಓಕೆ, ಸೊ ದೇ ಕ್ಯಾನ್ ಟೆಲ್ ವಾಟ್ ಎವರ್ ದೇ ಕ್ಯಾನ್. ಸೊ ಅವ್ರಿಗೆ ಏನು ಅನಿಸುತ್ತೋ, ಇಲ್ಲಿ ಕ್ವಶನ್ ನೀವು ಅಬ್ಸರ್ವ್ ಮಾಡಿ, ವಾಟ್ ವುಡ್ ಯು ಲೈಕ್ ಟು ಟಾಕ್ ಅಬೌಟ್, ನೀವು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಇವತ್ತು, ಮೀನ್ಸ್ ಇಟ್ಸ್ ಅ ಬ್ರಾಡ್ ಓಪನಿಂಗ್, ರೈಟ್? ಸೊ ದೇ ಕ್ಯಾನ್ ಇನಿಷಿಯೇಟ್ ದ ಕಮ್ಯುನಿಕೇಷನ್. ಅವ್ರು ಏನು ಅನಿಸುತ್ತೋ ಅದನ್ನು ಮಾತಾಡ್ಬೋದು. ಇಟ್ಸ್ ನಾಟ್ ಎ ಸ್ಪೆಸಿಫಿಕ್ ಮ್ಯಾಟರ್, ಯಾವುದೋ ಒಂದು ಸ್ಪೆಸಿಫಿಕ್ ಮ್ಯಾಟ್ರ್ ಬಗ್ಗೆ ಅಲ್ಲ. ನಿಮ್ಗೆ ಏನು ಅನಿಸ್ತೋ ಅದನ್ನು ನೀವು ಮಾತಾಡಿ. ಐ ಕ್ಯಾನ್ ಏಬಲ್ ಟು ಇಯರ್. ಇಟ್ಸ್ ಎ ಥೆರಪ್ಯೂಟಿಕ್ ಕಮ್ಯುನಿಕೇಷನ್ ಟೆಕ್ನಿಕ್. ಇದೊಂದು ಕೂಡ ಒಂದು ಥೆರಪ್ಯೂಟಿಕ್ ಕಮ್ಯುನಿಕೇಷನ್ ಟೆಕ್ನಿಕ್, ಹೌದು ಅಲ್ವಾ? ಎಸ್. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ, ಸೊ ಫೋಕಸಿಂಗ್. ಸೊ ಇಲ್ಲೇನು ಮಾಡ್ತೀವಿ ನಾವು, ಕೆಲವೊಂದು ಫ್ರೇಸಸ್ನ ಫೋಕಸ್ ಮಾಡ್ತೀವಿ. ಎಸ್, ಕೆಲವೊಂದು ಸಿಂಗಲ್ ಫ್ರೇಸ್ ಇರ್ಬೋದು, ಸಿಂಗಲ್ ಸೆಂಟೆನ್ಸ್ ಇರ್ಬೋದು, ಅಥವಾ ಕೆಲವೊಂದು ಟೈಮಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟನ್ನು ನಾವು ಮೆನ್ಷನ್ ಮಾಡ್ತೀವಿ, ಅವ್ರು ಹೇಳೋದನ್ನೇ ರಿಪೀಟ್ ಮಾಡ್ತಾ ಹೋಗ್ತೀವಿ. ಯಾಕೆ, ಅದ್ರ ಬಗ್ಗೆ ನಿಮಗೆ ಮತ್ತೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು, ಅದನ್ನು ಮತ್ತೆ ನೀವು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಆ ಪಾಯಿಂಟನ್ನು ಮತ್ತೆ ನೀವು ಎಲಾಬ್ರೇಟ್ ಮಾಡ್ತೀರಾ, ಡಿಸ್ಕಸ್ ಮಾಡಿ. ಯಾಕಂದ್ರೆ ನಿಮ್ಗೆ ತುಂಬ ಡೀಟೇಲ್ಸ್ ಬೇಕಾಗುತ್ತೆ ಅದರಲ್ಲಿ, ಅದನ್ನು ಡಿಸ್ಕಸ್ ಮಾಡ್ತೀರಾ ಅಥವಾ ಈವನ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಅವ್ರು ಹೇಳ್ತಾ ಇರ್ತಾರೆ, ಮೇಡಮ್ ನಾನು ಲೈಕ್ ಒಂದು ಸಾಧಾರಣ ಕುಟುಂಬದಿಂದ ಬಂದೆ, ಒಂದು 11 ವರ್ಷದಲ್ಲಿ ನಾನು ಬಿದ್ದಾದಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾರೆ, ಲೈಕ್ 11 ವರ್ಷದಲ್ಲಿ ನೀವು ಬಿದ್ದಿದ್ರಿ ಅಂತ ಹೇಳಿದ್ರಿ, ಬಿದ್ದಾದಮೇಲೆ ಏನಾಯಿತು, ಇಂಜುರಿ ಆಗಿತ್ತಾ,
ಅಥವಾ ಬೇರೆ ಏನಾದರೂ ಹೆಡ್ ಟ್ರಾಮಾ ಆಗಿತ್ತಾ, ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರಿ. ಸೊ ಐ ನೀಡ್ ಟು ಫೋಕಸ್, ಅದನ್ನು ನಾನು ಫೋಕಸ್ ಮಾಡಬೇಕು. ಈ ರೀತಿ ಆಸ್ಪೆಕ್ಟನ್ನು ನಾವು ಫೋಕಸಿಂಗ್ ಅಂತ ಕರಿತೀವಿ. ನಾವು ಫೋಕಸ್ ಮಾಡ್ತೀವಿ ಈ ಆಸ್ಪೆಕ್ಟಲ್ಲಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ಕ್ಲಾರಿಫಿಕೇಷನ್. ಸೊ ಕೆಲವೊಂದು ನಿಮ್ಗೆ ಅರ್ಥನೇ ಆಗೋದಿಲ್ಲ, ಅವ್ರು ಏನೇನೋ ಮಾತಾಡ್ತಿರ್ತಾರೆ, ಲೈಕ್ ತುಂಬ ಮಿಕ್ಸ್ ಮಾಡ್ತಾರೆ. ಸೈಕ್ಯಾಟ್ರಿಕ್ ಪೇಷಂಟ್ಸ್ ಹಾಗೆ, ನಿಮಗೆಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋದಿಲ್ಲ ಅವ್ರು ಮಾತಾಡಬೇಕಾದ್ರೆ. ತುಂಬ ವರ್ಡ್ ಸಲಾಡ್ಸ್ ಆಗುತ್ತೆ. ನಾವು ಹೇಗೆ ಫ್ರೂಟ್ ಸಲಾಡ್ ತಿಂತೀವಿ, ಎಲ್ಲ ಫ್ರೂಟ್ಸನ್ನು ಮಿಕ್ಸ್ ಮಾಡಿಕೊಂಡು, ಅದೇ ರೀತಿ ಅವ್ರು ವರ್ಡ್ ಸಲಾಡ್ ಮಾಡ್ತಾರೆ, ಎಲ್ಲ ಮಿಕ್ಸ್ ಮಾಡ್ತಾರೆ. ನಿಮಗೇನು ಕೆಲವೊಂದು ಟೈಮ್ ಅರ್ಥ ಆಗಲ್ಲ. ಆ ಟೈಮಲ್ಲಿ ಏನು ಮಾಡ್ತೀರಾ, ನೀವು ಕೇಳ್ತೀರಾ ಮತ್ತೆ. ಕೆಲವೊಂದು ವೇಗ್ ಸೆಂಟೆನ್ಸ್ ಯೂಸ್ ಮಾಡ್ತಾರೆ, ನಿಮಗೇನು ಅರ್ಥನೇ ಆಗೋದಿಲ್ಲ. ಕೆಲವೊಂದು ಡಿಫ್ರೆಂಟ್ ಲೈಕ್ ಸೆಂಟೆನ್ಸನ್ನು ಯೂಸ್ ಮಾಡ್ತಾರೆ, ಅದು ನಿಮಗೇನು ಅರ್ಥ ಆಗಲ್ಲ. ಅವಾಗ ಕೇಳ್ತೀರಾ, ಸ್ಪೆಸಿಫಿಕ್ ಕ್ವಶನ್ ಕೇಳ್ತಿಲ್ಲ, ಕ್ಲಾರಿಫಿಕೇಷನ್ ಕೇಳ್ತೀರಾ. ಸೊ ಡಿಫ್ರೆಂಟ್ ಸೆಂಟೆನ್ಸ್ನ ಯೂಸ್ ಮಾಡಿದಾಗ, ಸೊ ದಿಸ್ ಇಸ್ ಕ್ಲಾರಿಫಿಕೇಷನ್. ಈ ಕ್ವಶನ್ ಕನ್ಸರ್ನಲ್ಲಿ ನೀವು ಮಾತಾಡೋದಾದರೆ ದ ರೈಟ್ ಆನ್ಸರ್ ಈಸ್ ಯಾವುದು? ಬ್ರಾಡ್ ಓಪನಿಂಗ್ಸ್ ದ ರೈಟ್. ಯಾಕಂದರೆ ಅಲ್ಲಿ ಸ್ಪೆಸಿಫಿಕ್ಕಾಗಿ ಏನು ಕೇಳಿಲ್ಲ. ವಾಟ್ ವುಡ್ ಯು ಲೈಕ್ ಟು ಟಾಕ್ ಅಬೌಟ್ ಟುಡೇ? ನೀವು ಇವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ನರ್ಸ್ ಪೇಷಂಟ್ನ ಕೇಳ್ತಾ ಇದ್ದಾರೆ. ರೈಟ್. ಸೊ ದಿಸ್ ದ ಕಾನ್ಸೆಪ್ಟ್. ಇಲ್ಲಿ ಕಾನ್ಸೆಪ್ಟ್ ತುಂಬ ಈಸಿ ಅನಿಸಿದ್ರು ಕೂಡ ಕೆಲವೊಂದು ಟೈಮ್ ಮಾರ್ಕ್ಸ್ ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಲೈಕ್ ನಿಮ್ಮ ಒಂದು ರಿವಿಷನ್ ತುಂಬ ಚೆನ್ನಾಗಿ ಆಗಬೇಕು. ಯಾಕಂದರೆ ಇನ್ನೂ ಟೈಮ್ ಇದೆ. ನೋ ನೀಡ್ ಟು ವರಿ. ಲೈಕ್ ಟ್ರೈ ಟು ಬಿ ವೆರಿ ಎಫಿಷಿಯಂಟ್ ಪ್ರಿಪ್ರೇಟರ್. ಸೊ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಎಕ್ಸಾಮಿನೇಷನ್ಸ್ಗೆ. Next, coming to question number 7. A patient looks at the nursing officer and angrily screams, "You are just as strict and controlling as my mother was." This patient is demonstrating. Option A, counter transference. Option B, transference. Option C, resistance. Option D, boundary violation. Again, one more question from therapeutic communication. Therapeutic communication ಇನ್ನೊಂದು ಕ್ವಶನ್ ಇದೆ. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಫಸ್ಟ್ ಆಪ್ಷನ್ ಏನಿದೆ, ಲೈಕ್ ಫಸ್ಟ್ ಆಪ್ಷನ್ ಅನ್ನೋದಕ್ಕಿಂತ ಐ ವಿಲ್ ಸ್ಟಾರ್ಟ್ ಫ್ರಮ್ ಆಪ್ಷನ್ ಡಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಪ್ಷನ್ಸ್ ಡಿಯಲ್ಲಿ ಬೌಂಡ್ರಿ ವೈಲೇಷನ್. ದೇ ಮೆನ್ಷನ್ಡ್ ಕ್ಲಿಯರ್ಲಿ ಬೌಂಡ್ರಿ ವೈಲೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಲೈಕ್ ಒಂದು ಪೇಷಂಟ್ ಇದೆ, ಪೇಷಂಟ್ ಗಾಟ್ ಡಿಸ್ಚಾರ್ಜ್ಡ್, ಅಥವಾ ಪೇಷಂಟ್ ಆಲ್ರೆಡಿ ಹಾಸ್ಪಿಟ್ಲ್ ಇದೆ. ಸೊ ಇಫ್ ದ ನರ್ಸ್ ಮೇಂಟೈನಿಂಗ್ ಪರ್ಸ್ನಲ್ ರಿಲೇಷನ್ಶಿಪ್, ಅಥವಾ ಇಫ್ ದ ನರ್ಸ್ ಎಕ್ಸ್ಪೆಕ್ಟಿಂಗ್ ಸಮ್ ಗಿಫ್ಟ್, ಸಮ್ ಫೇವರ್ಸ್, ದೆನ್ ಲೈಕ್ ಔಟ್ಸೈಡ್ ಆಫ್ ಪ್ರೊಫೆಷ್ನಲ್ ಒಂದು ಬೌಂಡ್ರಿಯಿಂದ ಬಿಯಾಂಡ್ ನೀವು ಬಿಹೇವ್ ಮಾಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಅಸ್ ಬೌಂಡ್ರಿ ವೈಲೇಷನ್ ಅಂತ ಕರಿತೀವಿ. ನಾನು ಮೆನ್ಷನ್ ಮಾಡ್ದಂಗೆ ಫಾರ್ ಎಕ್ಸಾಂಪಲ್ ಒಂದು ಪರ್ಸ್ನಲ್ ಲೈಕ್ ರಿಲೇಷನ್ಶಿಪ್ಪನ್ನು ಫಾರ್ಮ್ ಮಾಡುವಂಥದ್ದು ಪೇಷಂಟ್ ಜೊತೆ, ಇದು ನಮ್ಮ ಪ್ರೊಫೆಷ್ನಲ್ ಇದು ಕಾನ್ಸೆಪ್ಟ್ ಅಲ್ಲ, ಹೌದಲ್ಲ? ಎಸ್. ಸೊ ನೀವೇನಾದ್ರು ವೈಲೇಟ್ ಮಾಡಿದ್ರೆ, ಅದನ್ನ ಪ್ರೊಫೆಷ್ನಲ್ ಲೈಕ್ ಡ್ಯೂಟಿನ ನೀವು ವೈಲೇಟ್ ಮಾಡಿದ್ರೆ ದಟ್ ವಿ ಕ್ಯಾನ್ ಏಬಲ್ ಟು ಕಾಲ್ ಇಟ್ ಆಸ್ ಬೌಂಡ್ರಿ ವೈಲೇಷನ್. ಎಸ್. ಲೈಕ್ ಟೇಕಿಂಗ್ ಸಮ್ ಗಿಫ್ಟನ್ನು ಅವ್ರ ಕಡೆಯಿಂದ ತೊಗೊಳ್ಳೋವಂಥದ್ದು. ಎಸ್. ಅಥವಾ ಲೈಕ್ ಮೀಟಿಂಗ್ ಔಟ್ಸೈಡ್ ಆಫ್ ದಿ ಹಾಸ್ಪಿಟಲ್ ಪ್ರಿಮಿಸಸ್. ಎಸ್. ಸೊ ದಿಸ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಆಸ್ ಬೌಂಡ್ರಿ ವೈಲೇಷನ್. ಇದು ಯಾಕೆ ಇನ್ನು ಬೌಂಡ್ರಿ ವೈಲೇಷನ್ ಅಂತ ಕರಿತೀವಿ? ಇಟ್ಸ್ ನಾಟ್ ಎ ಪ್ರೊಫೆಷ್ನಲ್ ವೇ. ಅವನು ನಿಮಗೆ ಪೇಷಂಟ್, ಈಸ್ ನಾಟ್ ಎ ಯುವರ್ ಕೋವರ್ಕರ್, ಈಸ್ ನಾಟ್ ಎ ಸಮ್ ಅದರ್ ಪರ್ಸನ್, ಈಸ್ ನಾಟ್ ಎ ಫ್ಯಾಮಿಲಿ ಮೆಂಬರ್, ರೈಟ್? ಸೊ ಬೌಂಡ್ರಿ ವೈಲೇಷನ್ ಅಲ್ಲಿ ಆಗುತ್ತೆ. ದಿಸ್ ಇಸ್ ದ ಮೀನಿಂಗ್ ಆಫ್ ಬೌಂಡ್ರಿ ವೈಲೇಷನ್. ದೆನ್ ರೆಸಿಸ್ಟೆನ್ಸ್. ಆಪ್ಷನ್ಸ್ ಏನಿದೆ? ರೆಸಿಸ್ಟೆನ್ಸ್ ಅಂದರೆ ಏನು? ರೆಸಿಸ್ಟೆನ್ಸ್ ಅಂದರೆ ಇಲ್ಲಿ ಫೋಕಸ್, ಪೇಷಂಟ್ ಅನ್ಕಾನ್ಷಿಯಸ್ಲಿ ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪ್ಲೇನ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ, ಅಥವಾ ದ ಪೇಷಂಟ್ ಈಸ್ ಅನ್ಕಾನ್ಷಿಯಸ್ಲಿ ರೆಸಿಸ್ಟಿಂಗ್ ಟು ಎಕ್ಸ್ಪ್ಲೋರ್ ದಿ ಇನ್ಫಾರ್ಮೇಷನ್. ನೀವೆಷ್ಟೇ ಕ್ವಶನ್ ಕೇಳಿದ್ರು ಪೇಷಂಟ್ ಸುಮ್ಮನೆ ಸೈಲೆಂಟಾಗಿರ್ತಾರೆ, ಏನೂ ಮಾತಾಡಲ್ಲ. ನೀವು ಕ್ವಶನ್ ಕೇಳ್ತೀರಾ, ಏನಾಯಿತು, ಏನು ಪ್ರಾಬ್ಲಮ್ ಇದೆ, ದ ಪೇಷಂಟ್ ಈಸ್ ನಾಟ್ ಅಟ್ ಆಲ್ ಟಾಕಿಂಗ್. ದ ಪೇಷಂಟ್ ಸ್ಪೆಸಿಫಿಕ್ ಒಂದು ಪ್ರಾಬ್ಲಮ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಸೈಕ್ಯಾಟ್ರಿ ಅವ್ರು ಏನು ಹೇಳಿಲ್ಲ, ನಮಗೇನು ಗೊತ್ತಾಗಲ್ಲ, ರೈಟ್? ಹೌದಲ್ವಾ? ಸೊ ಒನ್ ಆಫ್ ದ ಟ್ರೀಟ್ಮೆಂಟ್ ಇನ್ ಸೈಕ್ಯಾಟ್ರಿ ಇಸ್ ದ ಕಮ್ಯುನಿಕೇಷನ್, ಇಸ್ ಇನ್ಫಾರ್ಮೇಷನ್ ಕಲೆಕ್ಟಿಂಗ್. ಅದೇ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ದೇ ಆರ್ ನಾಟ್ ಗೆಟಿಂಗ್ ಪ್ರಾಪರ್ ಟ್ರೀಟ್ಮೆಂಟ್. ಸೊ ದೇ ವಿಲ್ ನಾಟ್. ಸೊ ಅವ್ರಿಗೆ ಸರಿಯಾಗಿ ಸಿಗೋದಿಲ್ಲ. ಸೊ ದಿಸ್ ದ ಕಾನ್ಸೆಪ್ಟ್ ಆಫ್ ರೆಸಿಸ್ಟೆನ್ಸ್. ಅವರು ಅನ್ಕಾನ್ಷಿಯಸ್, ಇಟ್ಸ್ ನಾಟ್ ಎ ಕಾನ್ಷಿಯಸ್ ಆಸ್ಪೆಕ್ಟ್. ಅನ್ಕಾನ್ಷಿಯಸ್ಲಿ ಅವ್ರಿಗೆ ಏನೋ ಹೇಳ್ಕೋಬೇಕು, ಏನೋ ನನಗೆ ಏನಾಗ್ತಿದೆ ಅಂತ ಹೇಳಬೇಕು ಅನ್ನೋ ರೀತಿ ಫೀಲ್ ಇರೋದಿಲ್ಲ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಅಸ್ ರೆಸಿಸ್ಟೆನ್ಸ್. ಇದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ದೆನ್ ಒನ್ ಕಾನ್ಸೆಪ್ಟ್ ಇಸ್ ಟ್ರಾನ್ಸ್ಫರೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಾಟ್ ಈಸ್ ಟ್ರಾನ್ಸ್ಫರೆನ್ಸ್? ಎಸ್. ಏನು ಕಾನ್ಸೆಪ್ಟ್ ಟ್ರಾನ್ಸ್ಫರೆನ್ಸ್ ಅಂತ ಯೂಶ್ವಲಿ ನಿಮ್ಮ ಒಂದು ಲೈಕ್ ಡಿಗ್ರಿ ಟೈಮಲ್ಲಿ ಈ ಟರ್ಮ್ಸನ್ನು ಕೇಳಿರ್ತೀರ. ಟ್ರಾನ್ಸ್ಫರೆನ್ಸ್ ಅಂದರೆ ಇಲ್ಲಿ ಪೇಷಂಟ್ ಏನಾಗ್ತಾರೆ, ಬೈ ಅನ್ಕಾನ್ಷಿಯಸ್ಲಿ, ಇದು ಬೇಕಂತಲ್ಲ, ಕಾನ್ಷಿಯಸ್ಲಿ ಪ್ಲ್ಯಾಂಡ್ ಅಲ್ಲ, ಇಟ್ಸ್ ಎ ಅನ್ಕಾನ್ಷಿಯಸ್.
ಕಾನ್ಷಿಯಸ್ಲಿ ಆದರೆ ಇಟ್ಸ್ ನಾಟ್ ಎ ಟರ್ಮ್. ಕಾನ್ಷಿಯಸ್ ಅಂತ ಬಂದಾಗ ಟ್ರಾನ್ಸ್ಫರೆನ್ಸ್ ಅನ್ನೋ ಟರ್ಮ್ ಬರಲ್ಲ. ಅನ್ಕಾನ್ಷಿಯಸ್ಲಿ patient develops feelings. The patient will develop feelings. The patient may develop certain attitudes. ಕೆಲವೊಂದು ಫೀಲಿಂಗ್ ಡೆವಲಪ್ ಮಾಡ್ಕೋಬೋದು, ಕೆಲವೊಂದು ಆ್ಯಟಿಟ್ಯೂಡ್ ಡೆವಲಪ್ಮೆಂಟ್ ಮಾಡ್ಕೋಬೋದು, ಅಥವಾ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಡೆವಲಪ್ ಮಾಡ್ಕೋಬೋದು ಪೇಷಂಟ್. ಎಸ್, ಸೊ the patient is developing certain feelings, attitudes and expectations. ಸೊ ಯಾರ ಮೇಲೆ? ಟುವರ್ಡ್ಸ್ ನರ್ಸ್ ಇನ್ ರಿಲೇಷನ್ ಟು ಪಾಸ್ಟ್ ರಿಲೇಷನ್ಶಿಪ್ ಅಂದಾಗ ಲೈಕ್ ಅವ್ರ ಪೇರೆಂಟ್ ಇರ್ಬೋದು, ಅಥವಾ ಅವರ ಲೈಕ್ ವೈಫ್ ಅಥವಾ ಹಸ್ಬೆಂಡ್ ಇರ್ಬೋದು. ಎಸ್, ಲೈಕ್ ಟುವರ್ಡ್ಸ್ ನರ್ಸ್ ವಿತ್ ಪಾಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇದೇ ಸೆಂಟೆನ್ಸ್ ಬರುತ್ತೆ ಎಕ್ಸಾಮಲ್ಲಿ, ಇದು ಬಿಟ್ಟು ಬೇರೆ ಬರೋದಿಲ್ಲ. 100% ಇದೇ ಬರೋದು. ಎಸ್, ಸೊ ಪೇಷಂಟ್ ಏನು ಮಾಡ್ತಾರೆ, ಅನ್ಕಾನ್ಷಿಯಸ್ಲಿ ನರ್ಸ್ ಅಥವಾ ನರ್ಸಿಂಗ್ ಆಫೀಸರ್ ಯಾರಿರ್ತಾರೆ ಅವ್ರ ಮೇಲೆ ಫೀಲಿಂಗ್ಸ್ ಡೆವಲಪ್ ಮಾಡ್ಕೋಬೋದು. ಫೀಲಿಂಗ್ಸ್ ಅಂದರೆ ಲೈಕ್ ಅವ್ರು ಇದೇ ಸೆಂಟೆನ್ಸ್ ನೀವು ಅಬ್ಸರ್ವ್ ಮಾಡಿ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಲೈಕ್ ಪೇಷಂಟ್ ಹೇಳ್ತಿದ್ದಾರೆ ನಮ್ಮ ತಾಯಿ ಯಾವ ರೀತಿ ಸ್ಟ್ರಿಕ್ಟ್ ಇದ್ದರು, ಯಾವ ರೀತಿ ನಾನು ಕಂಟ್ರೋಲ್ ಮಾಡ್ತಿದ್ರು ಅದೇ ರೀತಿ ನೀವು ಬಿಹೇವ್ ಮಾಡ್ತಿದ್ರು. ಅಂದರೆ ಇಲ್ಲಿ ಏನು ಪೇಷಂಟ್ ಅನ್ಕಾನ್ಷಿಯಸ್ಲಿ ಅವ್ರು ಏನು ಅಂದ್ಕೊಳ್ತಿದ್ದಾರೆ, ಇವರು ನಮ್ಮ ತಾಯಿ ರೀತಿಯೇ ಬಿಹೇವ್ ಮಾಡ್ತಿದ್ದಾರೆ. ಅದೇ ಸೇಮ್ ಪೇಷಂಟ್ ಅಥವಾ ಬೇರೆ ಪೇಷಂಟ್ ಏನು ಅನ್ಕೋಬೋದು, ಇವರು ನನ್ನ ವೈಫ್ ರೀತಿಯೇ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇವರು ಇಲ್ಲಿರುವಂಥ ನರ್ಸಿಂಗ್ ಆಫೀಸರ್ ಸೇಮ್ ನನ್ನ ಮಗಳ ರೀತಿ ಇದ್ದಾರೆ ಅಂತ ಅನ್ಕೋಬೋದು. ಕೆಲವೊಬ್ರು ಇಲ್ಲಿರೋ ನರ್ಸಿಂಗ್ ಆಫೀಸ್ ನನ್ನ ಹಸ್ಬೆಂಡ್ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು. ಎಸ್, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಟ್ರಾನ್ಸ್ಫರೆನ್ಸ್. ಇದೇ ಕಾನ್ಸೆಪ್ಟ್ ಟ್ರಾನ್ಸ್ಫರೆನ್ಸ್. ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಪೇಷಂಟು ನರ್ಸ್ ಮೇಲೆ ಫೀಲಿಂಗ್, ಆ್ಯಟಿಟ್ಯೂಡ್ ಅಥವಾ ಎಕ್ಸ್ಪೆಕ್ಟೇಷನ್ ಡೆವಲಪ್ ಮಾಡಿಕೊಂಡ್ರೆ, ಅಥವಾ ಬೇರೆ ಒಂದು ಸಿಗ್ನಿಫಿಕೆಂಟ್ ಫಿಗರ್ ರೀತಿ, ಸೊ ಅದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಫರೆನ್ಸ್ ಅಂತ ಕರಿತೀವಿ. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದೇ ರೀತಿ ಸೆಂಟೆನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕೌಂಟರ್ ಟ್ರಾನ್ಸ್ಫರೆನ್ಸ್. ಕೌಂಟರ್ ಮೀನ್ಸ್ ಅಪೋಸಿಟ್ ಆಫ್ ಟ್ರಾನ್ಸ್ಫರೆನ್ಸ್. ಇಲ್ಲಿ ಟ್ರಾನ್ಸ್ಫರೆನ್ಸ್ಲಿ ಏನಾಗಿತ್ತು ಆಲ್ರೆಡಿ ನಾವು ಹೇಳ್ತೀವಿ. ಅಪೋಸಿಟ್ ಅಂತಂದಾಗ ಇಲ್ಲಿ ನರ್ಸ್ ಕಡೆಯಿಂದ ಡೆವಲಪ್ ಆಗುತ್ತೆ. ಏನಾಗುತ್ತೆ, ನರ್ಸ್ ಅಥವಾ ಈವನ್ ನರ್ಸ್ ಇರ್ಬೋದು ಅಥವಾ ಯಾವುದೇ ಥೆರಪಿಸ್ಟ್ ಇರ್ಬೋದು. ಸೊ ಇವರು ಅನ್ಕಾನ್ಷಿಯಸ್ಲಿ ದೇ ವಿಲ್ ಡೆವಲಪ್ ಫೀಲಿಂಗ್ಸ್. ಇವರು ಬೇಕಂತಲ್ಲ, ಬಟ್ ಇಟ್ಸ್ ಅನ್ಕಾನ್ಷಿಯಸ್ಲಿ they will develop feelings, they will show some emotional ಎಮೋಷ್ನಲ್ ರೆಸ್ಪಾನ್ಸ್ನ ಅವ್ರ ಜೊತೆ ಎಕ್ಸಿಬಿಟ್ ಮಾಡುವಂಥದ್ದು. ಈ ರೀತಿ ಫೀಲಿಂಗ್ ನರ್ಸಸ್ ಅಥವಾ ಥೆರಪಿಸ್ಟಲ್ಲಿ ಡೆವಲಪ್ ಆದರೆ, ಸೊ ದಟ್ ಕಾನ್ಸೆಪ್ಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕೌಂಟರ್ ಟ್ರಾನ್ಸ್ಫರೆನ್ಸ್. ಈ ಒಂದು ಕಾನ್ಸೆಪ್ಟ್ ನಾವು ಕೌಂಟರ್ ಟ್ರಾನ್ಸ್ಫರೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಈ ಕ್ವಶನ್ ಕನ್ಸರ್ನಲ್ಲಿ ನೀವು ಮಾತಾಡೋದಾದರೆ ಲೈಕ್ ದ ರೈಟ್ ಆನ್ಸರ್ ಇಸ್ ಟ್ರಾನ್ಸ್ಫರೆನ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಲೈಕ್ ಇಲ್ಲಿ ಟೇಕಿಂಗ್ ಅವೇ ಪಾಯಿಂಟ್ಸ್ ಏನಂತಂದರೆ, ಪೇಷಂಟ್ ನರ್ಸ್ ಮೇಲೆ ಒಂದು ಫೀಲಿಂಗ್ ಡೆವಲಪ್ ಮಾಡಿಕೊಂಡ್ರೆ ದಟ್ ವಿ ಕ್ಯಾನ್ ಕಾಲ್ ಇಸ್ ಟ್ರಾನ್ಸ್ಫರೆನ್ಸ್. ನರ್ಸ್ ಪೇಷಂಟ್ ಮೇಲೆ ಒಂದು ಫೀಲ್ ಅಥವಾ ಎಮೋಷ್ನಲ್ ರೆಸ್ಪಾನ್ಸ್ ಡೆವಲಪ್ ಮಾಡಿಕೊಂಡ್ರೆ ದಟ್ ಈಸ್ ಕೌಂಟರ್ ಟ್ರಾನ್ಸ್ಫರೆನ್ಸ್. ಈ ಎರಡೂ ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೋಬೇಕು. ಇಸ್ ಅ ಕ್ಲಿಯರ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇನ್ಫ್ಯಾಕ್ಟ್ ದಿಸ್ ದ ಲಾಸ್ಟ್ ಕ್ವಶನ್ ಇನ್ ದಿಸ್ ಸೆಷನ್. ಸೊ ಈ ಸೆಷನ್ ಇದು ಕೊನೆ ಪ್ರಶ್ನೆ, ಬಿಕಾಸ್ ಆಲ್ರೆಡಿ ಇಟ್ಸ್ ನಿಯರ್ ಟು 1 hour. ಎ ಪೇಷಂಟ್ ಡಯಾಗ್ನೋಸ್ಡ್ ವಿತ್ ಸ್ಕಿಜೋಫ್ರೇನಿಯಾ ಸಿಟ್ಸ್ ಅಲೋನ್ ಸ್ಟೇರಿಂಗ್ ಇನ್ ಟು ಸ್ಪೇಸ್, ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಫ್ರಮ್ ರಿಯಾಲಿಟಿ. The nurse identified this as which of the Bleuler's 4A? So we'll start with some information regarding Bleuler 4A's ಬಗ್ಗೆ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ವಾಟ್ ಇಸ್ Bleuler 4A? ಸೊ Bleuler 4A's ಅಂದರೆ ಏನು ಅದನ್ನು ನಾವು ತಿಳ್ಕೊಬೇಕು ಫಸ್ಟು, ಹೌದಲ್ವಾ? ಸೊ ಕೆಲವೊಂದು ಟೈಮಲ್ಲಿ ಇದು ಕೂಡ ಕೆಲವೊಂದು ಕ್ವಶನ್ಸ್ ಕೇಳೋಂಥ ಚಾನ್ಸಸ್ ಇರುತ್ತೆ. Bleuler 4A's ಅನ್ನೋದಕ್ಕಿಂತ ರಿಗಾರ್ಡಿಂಗ್ Bleuler we need to discuss. Actually he is the one who coined the word schizophrenia. So please do remember, he is the one coined the word ಸ್ಕಿಜೋಫ್ರೇನಿಯಾ ಅನ್ನೋ ಟರ್ಮ್ ಏನಿದೆ, ಸೊ ಇದನ್ನು ಕೊಟ್ಟಂಥವ್ರು ಕಾಯಿನ್ ಮಾಡಿದವ್ರು ಯಾರು? ಯೂಜಿನ್ ಬ್ಲೂಲರ್. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ಫ್ಯಾಕ್ಟ್ ಇದು ಕೂಡ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಓಕೆ, ಸೊ ಆ್ಯಕ್ಚುಲಿ ಈ ಗಿವನ್ ದಿ 4 ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೇನಿಯಾ ಅನ್ನೋ 4A's ಅಂತ ಕರಿತೀವಿ. ಕೆಲವೊಂದು ಕಡೆ ಫಂಡಮೆಂಟಲ್ಸ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೇನಿಯಾ ಅಂತ ಕೂಡ ಕರೀತಾರೆ. ಸೊ ಯಾವುದೆಲ್ಲ 4 ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಪ್ಷನ್. ಅಗೇನ್ ಐ ಆಮ್ ನಾಟ್ ಮೆನ್ಷನಿಂಗ್. ಆಂಬಿವೆಲೆನ್ಸ್, ಆಟಿಸಮ್, ಅಫೆಕ್ಟಿವ್ ಬ್ಲಂಟಿಂಗ್, ಅಸೋಸಿಯೇಟಿವ್ ಲೂಸ್ನೆಸ್, ಇದೆಲ್ಲವೂ ಕೂಡ 4 ಕೂಡ ಬ್ಲೂಲರ್ 4A's. ಆಪ್ಷನ್ A, B, C, D 4 ಕೂಡ ಬ್ಲೂಲರ್ 4A. ಸೊ ವಿ ನೀಡ್ ಟು ಡಿಸ್ಕಸ್ ದ ಮೀನಿಂಗ್. ಫಸ್ಟ್ ಒನ್ ಏನಿದೆ ಮೀನಿಂಗ್, ಆಂಬಿವೆಲೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಾಟ್ ಈಸ್ ಆಂಬಿವೆಲೆನ್ಸ್? ಏನು ಅರ್ಥ ಇರ್ಬೋದು ನಿಮ್ಗೆ ಅನ್ಸೋ ಪ್ರಕಾರ ಆಂಬಿವೆಲೆನ್ಸ್ ಅಂದರೆ? ಎನಿ ರೆಸ್ಪಾನ್ಸ್? ಆಂಬಿವೆಲೆನ್ಸ್ ಅಂದರೆ ಇಟ್ಸ್ ಲೈಕ್ ಎ ಕನ್ಫ್ಯೂಷನ್ ಸ್ಟೇಟ್. ಸೊ ದೇ ಕಾಂಟ್ ಏಬಲ್ ಟು ಡಿಸೈಡ್. ಸೊ
ತುಂಬ ಏನೋ ಲೈಕ್ ಒಂದು ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದಿಲ್ಲ, ಅವರು ಕನ್ಫ್ಯೂಷನ್ ಇರೋದಿಲ್ಲ, ತುಂಬ ನಾರ್ಮಲ್ ರೊಟೀನ್ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ದೇ ಆರ್ ನಾಟ್ ರೆಡಿ ಟು ದಿ ಕಾಂಟ್ ಏಬಲ್ ಟು ಡಿಸೈಡ್. ಸೊ ದಟ್ಸ್ ವೈ ಐ ಮೆನ್ಷನಿಂಗ್ ಆಸ್ ಇನ್ಎಬಿಲಿಟಿ ಡಿಸೈಡ್. ಅವ್ರ ಕೈಲಿ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಕೊಡೋದಾದರೆ ನಾನು, ಫಾರ್ ಎಕ್ಸಾಂಪಲ್ ಅವರು ವೆಯ್ಟ್ ಕಡಿಮೆ ಮಾಡ್ಕೋಬೇಕಂತ ಪ್ಲ್ಯಾನ್ ಇರುತ್ತೆ, ಬಟ್ ಆದರೂ ಅವ್ರಿಗೆ ಫುಡ್ಡನ್ನು ತಿನ್ನೋದು ನಿಲ್ಲಿಸೋಕ್ಕೆ ಅಥವಾ ಕ್ರೇವಿಂಗ್ಸು, ಫುಡ್ ಟುವರ್ಡ್ಸ್ ಕ್ರೇವಿಂಗ್ಸ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಇಯರ್ ದೇ ಕಾಂಟ್ ಏಬಲ್ ಟು ಡಿಸೈಡ್. ನಾನು ಐದರ್ ಜಿಮ್ಗೆ ಹೋಗ್ಲಾ ಅಥವಾ ಊಟ ಮಾಡೋದು ಕಡಿಮೆ ಮಾಡಲ್ಲ. ದೇ ಕಾಂಟ್ ಏಬಲ್ ಟು ಡಿಸೈಡ್ ಬಿಕಾಸ್ ಎರಡೂ ಕೂಡ ಬೇಕು ಅವರಿಗೆ. ಸೊ ದಿಸ್ ಟೈಪ್ ಆಫ್ ದಿ ಥಿಂಕ್, ಈ ಒಂದು ರೀತಿ ಸಿಚುವೇಶನ್ ನಾವು ಆ್ಯಂಬಿವೆಲೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇದನ್ನು ನಾವು ಆ್ಯಂಬಿವೆಲೆನ್ಸ್ ಅಂತ ಕರಿತೀವಿ, ತುಂಬ ಸಿಂಪಲಾಗಿ ನಾನು ಮಾತಾಡೋದಾದರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಟಿಸಮ್ ಅಂತ ಇದೆ. ಇಟ್ ಈಸ್ ಆಟಿಸಮ್. ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಆಟಿಸಮ್ ಅಂದರೆ ತುಂಬ ಫ್ಯಾಂಟಸಿ. ಎಸ್, ಒಂದು ಕಡೆ ಕೂತ್ಕೊಂಡಿರ್ತಾರೆ, ಅವ್ರದ್ದು ಯಾರೋ ಒಬ್ಬರು ನೋಡ್ತಾ ಇರ್ತಾರೆ, ಬಟ್ ಅವ್ರು ನೋಡ್ತಾ ಇರೋದಿಲ್ಲ, ಅವ್ರದ್ದೇ ಆದ ಕನ್ಸರ್ನ್ ಲೋಕದಲ್ಲಿ ಇರ್ತಾರೆ. ಸೊ ದಟ್ಸ್ ವೈ ಐ ಆಮ್ ಮೆನ್ಷನಿಂಗ್ ಎಸ್ ಇಟ್ಸ್ ಅ ಫ್ಯಾಂಟಸಿ ಥಿಂಕಿಂಗ್, ಅಥವಾ ಎಸ್ ದಟ್ ಈಸ್ ಮೋರ್ ದೆನ್ ಎನಫ್. ದಿಸ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಫ್ಯಾಂಟಸಿ ಥಿಂಕಿಂಗ್. ಒಂದು ಕಡೆ ಕೂತ್ಕೊಂಡಿರ್ತಾರೆ, ಏನೋ ಒಂದು ಕಡೆ ನೋಡ್ತಾ ಇರ್ತಾರೆ, ಹೊರಗಡೆ ಲೈಕ್ ಅವ್ರ ಸುತ್ತಮುತ್ತ ಏನಾಗ್ತಿದೆ ಅಂತ ಅದು ಪರಿಜ್ಞಾನನೇ ಅವ್ರಿಗಿರೋದಿಲ್ಲ. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫ್ಯಾಂಟಸಿ ಥಿಂಕಿಂಗ್. ತುಂಬ ಸಿಂಪಲಾಗಿ ನಾವು ಆಟಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸಿ ಇರೋವಂಥದ್ದು ಅಫೆಕ್ಟಿವ್ ಬ್ಲಂಟಿಂಗ್ ಅಥವಾ ಅಫೆಕ್ಟ್ ಡಿಸ್ಟರ್ಬೆನ್ಸ್ ಅಂತ ಕೂಡ ಕೆಲವೊಂದು ಮೆನ್ಷನ್ ಮಾಡಿರ್ತಾರೆ. ಸೊ ಏನಿದೆ ಅಫೆಕ್ಟ್ ಮೀನ್ಸ್ ವಾಟ್? ಅಫೆಕ್ಟ್ ಮೀನ್ಸ್ ಡಿಸ್ಟರ್ಬೆನ್ಸ್, ಅಫೆಕ್ಟ್ ಮೀನ್ಸ್ ಎಮೋಷನ್ಸ್. ಇಲ್ಲಿ ಯಾವ ರೀತಿ ಡಿಸ್ಟರ್ಬೆನ್ಸ್ ಇರುತ್ತೆ? ಇಲ್ಲ ಫ್ಲ್ಯಾಟ್ ಇರುತ್ತೆ, ಫ್ಲ್ಯಾಟ್ ಅಫೆಕ್ಟ್ ಇರ್ಬೋದು, ಅಥವಾ ಈವನ್ ಬ್ಲಂಟ್ ಅಫೆಕ್ಟ್ ಇರ್ಬೋದು. ಕೆಲವೊಂದು ಟೈಮಲ್ಲಿ ಈವನ್ ಇನ್ಅಪ್ರಾಪ್ರಿಯೇಟ್ ಎಫೆಕ್ಟ್ ಕೂಡ ಇರ್ಬೋದು. ನಾನು ಎಕ್ಸಾಂಪಲ್ ಕೊಡ್ತೀನಿ, ಇದೆ ಎಲ್ಲದಕ್ಕೂ ಕೂಡ ಇನ್ಅಪ್ರಾಪ್ರಿಯೇಟ್ ಎಫೆಕ್ಟ್ ಕೂಡ ಇರ್ಬೋದು. ಏನಿದು ಫ್ಲ್ಯಾಟ್ ಎಫೆಕ್ಟ್ ಅಂದರೆ? ಎಸ್, ಸೊ ಯೂಶಲಾಗಿ ಫ್ಲ್ಯಾಟ್ ಎಫೆಕ್ಟ್ ಅಂದಾಗ ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್, ಫ್ಲ್ಯಾಟ್ ಎಫೆಕ್ಟಲ್ಲಿ ಯಾರೋ ಒಬ್ಬರಿಗೆ ಬ್ರೇಕಪ್ ಆಗಿದೆ, ಆಬ್ವಿಯಸ್ಲಿ ಅವ್ರು ಬೇಜಾರಾಗಿರಬೇಕು. ಎಸ್ ಅವ್ರು ಬೇಜಾರಾಗಿರೋದಿಲ್ಲ. ಅವ್ರು ಖುಷಿಯಾಗಿರ್ತಾರೆ. ಸೊ ಖುಷಿಯಾಗಿರ್ತಾರೆ ಅನ್ನೋದು, ಫಾರ್ ಎಕ್ಸಾಂಪಲ್ ಬ್ರೇಕಪ್ ಆದಾಗ ನಾವೇನು ಅಂದ್ಕೊಳ್ತೀವಿ, ಯಾರೋ ಒಬ್ರು ಕೂತ್ಕೊಂಡು ಅಳ್ತಾರೆ, ಮಾಡ್ತಾರೆ, ಸಮಥಿಂಗ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್. ಬಟ್ ಅವ್ರೇನು ಮಾಡ್ತಾರೆ, ಒಂದೇ ನಾರ್ಮಲ್ ಟೋನಲ್ಲಿ ಮಾತಾಡ್ತಾ ಇರ್ತಾರೆ, ಏನೂ ಎಮೋಷನ್ಸ್ ಇಲ್ಲ ಅಥವಾ ಏನೂ ಆಗೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಫ್ಲ್ಯಾಟ್ ಎಫೆಕ್ಟ್. ಇದು ನಾವು ಫ್ಲ್ಯಾಟ್ ಎಫೆಕ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ವೆನ್ ಇಟ್ ಕಮ್ಸ್ ಟು ಬ್ಲಂಟ್ ಎಫೆಕ್ಟ್ ಅಂದರೆ ಏನಂತಂದರೆ, ಯಾರೋ ಒಬ್ಬರು ಫ್ಯಾಮಿಲಿ ಮೆಂಬರ್ ಡೆತ್ ಆಗಿರ್ತಾರೆ ಅವ್ರದ್ದೇ ಮನೇಲಿ, ಬಟ್ ಅವರು ಅಳೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ, ಸುಮ್ಮನೆ ಆರಾಮಾಗಿ ಒಂದು ಕಡೆ ಕೂತಿರ್ತಾರೆ. ಸೊ ಏನಿದು ಬ್ಲಂಟ್? ಇಲ್ಲಿ ಏನೂ ಎಮೋಷನ್ಸ್ ಇಲ್ಲ, ಬ್ಲಂಟ್ ಎಫೆಕ್ಟ್ ಇದು. ನೆಕ್ಸ್ಟ್ ಇನ್ಅಪ್ರಾಪ್ರಿಯೇಟ್ ಎಫೆಕ್ಟ್ ಅಂದರೆ ಏನು ಗೊತ್ತಾ? ಇನ್ಅಪ್ರಾಪ್ರಿಯೇಟ್ ಎಫೆಕ್ಟ್ ಅಂದರೆ ಇಟ್ಸ್ ನಾಟ್ ಅಪ್ರಾಪ್ರಿಯೇಟ್, ಇಟ್ಸ್ ಇನ್ಅಪ್ರಾಪ್ರಿಯೇಟ್. ಇದೇ ಸಾವಿನ ಮನೆ, ಯಾವುದೋ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೆತ್ ಆಗಿದೆ, ಅವರು ಎಲ್ಲ ಜೊತೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ. ಎಸ್, ಸೊ ಈ ಒಂದು ಕಾಮಿಕ್ ಸೆನ್ಸ್ ಅಥವಾ ಈ ರೀತಿ ನಡೆಯುತ್ತಿರುವಂಥ ಅವರ ಒಂದು ಅಫೆಕ್ಟನ್ನು ಏನಂತ ಕರಿತೀವಿ? ಇನ್ಅಪ್ರಾಪ್ರಿಯೇಟ್ ಅಫೆಕ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ದಿಸ್ ದ ಥಿಂಗ್. ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ? ಅಸೋಸಿಯೇಟಿವ್ ಲೂಸ್ನೆಸ್ ಅಂದರೆ ಏನು? ಸೊ ದರ್ ಇಸ್ ನೋ ಲಾಜಿಕಲ್ ಕನೆಕ್ಷನ್. ಅವ್ರು ಏನು ಮಾತಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ಬೋದು, ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್, ಪೊಟ್ಯಾಟೋಸ್ ಆರ್ ನೈಸ್. ಇಸ್ ದರ್ ಎನಿ ಮೀನಿಂಗ್? ಏನಾದ್ರು ಮೀನಿಂಗ್ ಇದೆಯಾ? ಏನೇನೋ ಮಾತಾಡ್ತಾರೆ, ಮೀನ್ಸ್ ನೋ ಲಾಜಿಕಲ್ ಕನೆಕ್ಷನ್ ಅಂತ ನೀವು ನೆನ್ಪಿಡ್ಬೋದು. ಅಥವಾ ಈ ಅಸೋಸಿಯೇಟಿವ್ ಲೂಸ್ನಿಂಗ್ ಆಫ್ ಅಸೋಸಿಯೇಷನ್ ಕೂಡ ಇರ್ಬೋದು. ಆ್ಯಕ್ಚುಲಿ ಇಟ್ ಈಸ್ ಎ ಫಾರ್ಮಲ್ ಥಾಟ್ ಡಿಸಾರ್ಡರ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ನಾನು ಹೇಳ್ತೀನಿ ಫಾರ್ಮಲ್ ಥಾಟ್ ಡಿಸಾರ್ಡರ್ ಬಗ್ಗೆ. ಯಾಕಂದರೆ ಇಲ್ಲಿ ಥಾಟೇ ಅಬ್ನಾರ್ಮ್ಯಾಲಿಟಿ ಇರುತ್ತೆ. ನಮ್ಮಲ್ಲಿ ಏನೇ ಒಂದು ಆ್ಯಕ್ಷನ್ ಆಗಬೇಕು, ನಮ್ಮ ಯೋಚನೆಗಳೇ ಅಲ್ವಾ, ನಮ್ಮ ಥಾಟ್ಸೇ, ನಮ್ಮ ಥಿಂಕಿಂಗೇ ಒಂದು ಮೇನ್ ಆಸ್ಪೆಕ್ಟ್. ಬಟ್ ಅಲ್ಲೇ ತಪ್ಪಿರುತ್ತೆ. ಆವಾಗ ಆಬ್ವಿಯಸ್ಲಿ ಬರುವಂಥ ಎಮರ್ಜ್ ಆಗುವಂಥ ಒಂದು ಫ್ಲೋ ಅಫೆಕ್ಟ್ ಆಗುತ್ತೆ. ಅಸೋಸಿಯೇಟಿವ್ ಲೂಸ್ನಿಂಗ್ ಆಫ್ ಅಸೋಸಿಯೇಷನ್ ಅಂದರೆ ದಿರ್ ಇಸ್ ನೋ ಲಾಜಿಕಲ್ ಕನೆಕ್ಷನ್. ಓಕೆ, ಸೊ ದಿಸ್ ಕಾನ್ಸೆಪ್ಟ್ we can expect as ಅಸೋಸಿಯೇಟಿವ್ ಲೂಸನಿಂಗ್. ಓಕೆ, ಸೊ ಓವರ್ ಆಲ್ ಇಷ್ಟು ಕಾನ್ಸೆಪ್ಟ್ ನೋಡಿದ್ಮೇಲೆ ನೀವೇ ಐಡೆಂಟಿಫೈ ಮಾಡ್ಬೋದು ಯಾವುದು ರೈಟ್ ಆನ್ಸರ್ ಅಂತ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಟಿಸಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಅಬೌಟ್ ಟುಡೇ ಸೆಷನ್. Wishing you all the very best for your KA examination. So we'll see in the next session with other exciting questions. ತುಂಬ ಚೆನ್ನಾಗಿದೆ ಸೈಕ್ಯಾಟ್ರಿ. It's my personal opinion. It's very good subject. Just we need to understand the concept. ಕೆಲವೊಂದು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕಷ್ಟೇ. ಆ್ಯಂಡ್ ವೈಲ್ ಪ್ರಿಪೇರಿಂಗ್ ಆಲ್ಸೋ ಯಾರೂ ಕೂಡ ಗಟ್ಟೌಡಿಯಲಿಕ್ಕೆ ಹೋಗ್ಬಿಡಿ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ
ಲೈಕ್ ನಿಮಗೆಲ್ರಿಗೂ ಗೊತ್ತಿದೆ, ನೀವೆಲ್ಲ ಲೈಕ್ ಏನು ಶಾರ್ಟ್ ಎಸ್ಸೆ ಲಾಂಗ್ ಎಸ್ಸೆ ಆನ್ಸರ್ಸ್ನ ಬರೀಲಿಕ್ಕೆ ಹೋಗಲ್ಲ. ಸೊ ನೀವು ಅಟೆಂಡ್ ಮಾಡುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಆಲ್ರೆಡಿ ಆನ್ಸರ್ ಅವ್ರು ಕೊಡ್ತಾರೆ, ಬಟ್ ಯುವರ್ ಗೋಲ್ ಇಸ್ ಟು ಸೆಲೆಕ್ಟ್. ಅಲ್ಲಿ 4 ಆಪ್ಷನ್, ಒಂದು ಆಪ್ಷನ್ ಸರಿ ಅಂತ ನೀವು ಸೆಲೆಕ್ಟ್ ಮಾಡೋವಂಥ ಕಾನ್ಸೆಪ್ಟ್ ನಿಮ್ಮಲ್ಲಿ ಡೆವಲಪ್ ಆಗಬೇಕು. ಸೊ ತುಂಬ ಫೋರ್ಸ್ ಆಗಿ ಗಟ್ಟೊಡೆಯೋ ರೀತಿಗೆ ಎಲ್ಲ ಕಾನ್ಸೆಪ್ಟ್ ಬೇಡ. ಸೊ ಟ್ರೈ ಟು ರಿಮೆಂಬರ್ ದ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಸಿನಾರಿಯೋ. ಸೊ ಇಟ್ಸ್ ವೆರಿ ಈಸಿ ಟು ಅಟೆಂಡ್ ದ ಎಕ್ಸಾಮಿನೇಷನ್. ಸೊ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಬೇಗ ಒಂದು ರೈಟ್ ಆನ್ಸರ್ನ ನೀವು ಸೆಲೆಕ್ಟ್ ಮಾಡೋಂಥ ಅಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಓಕೆ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೈನ್. ಥ್ಯಾಂಕ್ ಯು.